ಅಧ್ಯಾಯ 8 ಶಿಬಿರದ ಕೊನೆಯ ದಿನಗಳು ದ ಫೈನಲ್ ಡೇಸ್ ಇನ್ ಕ್ಯಾಂಪ್. ಯುದ್ಧದ ಅಂತಿಮ ಘಟ್ಟ ಸಮೀಪಿಸುತ್ತಿತ್ತು. ದೂರದಿಂದ ಫಿರಂಗಿಗಳ ಮತ್ತು ಬಾಂಬ್ ದಾಳಿಯ ಸದ್ದು ದಿನೇ ದಿನೇ ಹತ್ತಿರವಾಗುತ್ತಿತ್ತು. ಶಿಬಿರದಲ್ಲಿ ಗೊಂದಲ ಮತ್ತು ಭಯದ ವಾತಾವರಣ ಮನೆ ಮಾಡಿತ್ತು. ಅಧಿಕಾರಿಗಳು, ಕ್ರೂರ ಕಾಪೋಗಳು ಮತ್ತು ಅಡುಗೆಯವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಆಗಲೇ ಶಿಬಿರ ಬಿಟ್ಟು ಪರಾರಿಯಾಗಿದ್ದರು. ಸಾಯುವ ಸ್ಥಿತಿಯಲ್ಲಿದ್ದ ರೋಗಿಗಳು, ಕೆಲವು ವೈದ್ಯರು ಮತ್ತು ಅಲ್ಪ ಕೈದಿಗಳು ಮಾತ್ರ ಅಲ್ಲಿ ಉಳಿದಿದ್ದರು. ಸೂರ್ಯಾಸ್ತದೊಳಗೆ ಆ ಇಡೀ ಶಿಬಿರವನ್ನು ಖಾಲಿ ಮಾಡಿ ರೋಗಿಗಳ ಸಮೇತ ಇಡೀ ಶಿಬಿರಕ್ಕೆ ಬೆಂಕಿ ಹಚ್ಚಬೇಕು ಎಂಬ ಕ್ರೂರ ಆದೇಶ ಹೊರಬಿದ್ದಿತ್ತು. ಸಾವು ಕಣ್ಣೆದುರೇ ನಿಂತಿತ್ತು. ಈ ಬಾರಿ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕು ಎಂದು ಫ್ರಾಂಕಲ್ ಮತ್ತು ಅವರ ಸ್ನೇಹಿತ ನಿರ್ಧರಿಸಿದರು. ಶಿಬಿರದ ಹೊರಗೆ 3 ಶವಗಳನ್ನು ಹೂಳುವ ಕೆಲಸವನ್ನು ಇವರಿಗೆ ವಹಿಸಲಾಗಿತ್ತು. ಶವಗಳನ್ನು ಹೊರತರುವ ನೆಪದಲ್ಲಿ ತಮ್ಮ ಹರಿದ ಬಟ್ಟೆಗಳು ಮತ್ತು ವಸ್ತುಗಳನ್ನು ತುಂಬಿದ್ದ ಚೀಲವನ್ನು ರಕ್ಸ್ಯಾಕ್, ಶವದ ಪೆಟ್ಟಿಗೆಯ ಕೆಳಗೆ ಬಚ್ಚಿಟ್ಟು ಗುಟ್ಟಾಗಿ ಹೊರಗೆ ಸಾಗಿಸುವುದು ಅವರ ಯೋಜನೆಯಾಗಿತ್ತು. ಮೊದಲ 2 ಬಾರಿ ಯಶಸ್ವಿಯಾಗಿ ತಮ್ಮ ವಸ್ತುಗಳನ್ನು ಹೊರಗೆ ಸಾಗಿಸಿದರು. 3ನೇ ಶವವನ್ನು ತರುವಾಗ ಕಾವಲುಗಾರನ ಕಣ್ಣು ತಪ್ಪಿಸಿ ಕಾಡಿನೊಳಗೆ ಓಡಿ ಹೋಗುವುದು ಅವರ ಪ್ಲಾನ್ ಆಗಿತ್ತು. ಸ್ನೇಹಿತನೊಬ್ಬ ಕಾಡಿನಲ್ಲಿ ತಿನ್ನಲು ಸ್ವಲ್ಪ ಬ್ರೆಡ್ ಹುಡುಕಿಕೊಂಡು ಬರುತ್ತೇನೆ ಎಂದು ಹೋದ. ಫ್ರಾಂಕಲ್ ಆತನಿಗಾಗಿ ಆತಂಕದಿಂದ ಕಾಯುತ್ತಿದ್ದರು. ಪ್ರತಿಯೊಂದು ನಿಮಿಷವೂ ಯುಗಯುಗಗಳಂತೆ ಭಾಸವಾಗುತ್ತಿತ್ತು. ಸ್ನೇಹಿತ ಬ್ರೆಡ್ ಹಿಡಿದು ಓಡಿ ಬರುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಶಿಬಿರದ ದೊಡ್ಡ ಕಬ್ಬಿಣದ ಗೇಟುಗಳು ತೆರೆದುಕೊಂಡವು. ಕೆಂಪು ಶಿಲುಬೆಯ ರೆಡ್ ಕ್ರಾಸ್ನ ಗುರುತಿದ್ದ ಬೆಳ್ಳಿಯ ಬಣ್ಣದ ದೊಡ್ಡ ಕಾರೊಂದು ಶಿಬಿರದೊಳಗೆ ಬಂತು. ಜಿನೇವಾದಿಂದ ಬಂದಿದ್ದ ರೆಡ್ ಕ್ರಾಸ್ ಪ್ರತಿನಿಧಿ ಕಾರಿನಿಂದ ಇಳಿದು, ಈ ಶಿಬಿರ ಮತ್ತು ಇಲ್ಲಿನ ಕೈದಿಗಳೆಲ್ಲರೂ ಇನ್ನು ಮುಂದೆ ರೆಡ್ ಕ್ರಾಸ್ನ ರಕ್ಷಣೆಯಲ್ಲಿದ್ದಾರೆ, ಯಾರೂ ಭಯಪಡುವ ಅಗತ್ಯವಿಲ್ಲ ಎಂದು ಘೋಷಿಸಿದ. ಕಾರಿನಿಂದ ಔಷಧಿಗಳು ಮತ್ತು ಸಿಗರೇಟುಗಳ ಪೆಟ್ಟಿಗೆಗಳನ್ನು ಇಳಿಸಲಾಯಿತು. ಕೈದಿಗಳೆಲ್ಲರೂ ಆನಂದ ಬಾಷ್ಪ ಸುರಿಸಿದರು. ಜೀವ ಉಳಿದುಕೊಂಡಿತಲ್ಲ ಎಂಬ ನೆಮ್ಮದಿ ಫ್ರಾಂಕಲ್ ಅವರಿಗೂ ಆಯಿತು. ತಪ್ಪಿಸಿಕೊಳ್ಳುವ ಯೋಜನೆಯನ್ನು ಕೈಬಿಟ್ಟು ಆ 3ನೇ ಶವವನ್ನು ಮರ್ಯಾದೆಯಿಂದ ಹೂತು ಬಂದರು. ಆದರೆ ಅವರ ಈ ಆನಂದ ಬಹಳ ಹೊತ್ತು ಉಳಿಯಲಿಲ್ಲ. ವಿಧಿ ತನ್ನ ಕರಾಳ ಆಟವನ್ನು ಶುರು ಮಾಡಿತ್ತು. ಅದೇ ದಿನ ರಾತ್ರಿ ಇದ್ದಕ್ಕಿದ್ದಂತೆ ಎಸ್ಎಸ್ ಕಾವಲುಗಾರರು ದೊಡ್ಡ ದೊಡ್ಡ ಲಾರಿಗಳನ್ನು ತೆಗೆದುಕೊಂಡು ಶಿಬಿರದೊಳಗೆ ನುಗ್ಗಿದರು. ರೆಡ್ ಕ್ರಾಸ್ ರಕ್ಷಣೆಯಲ್ಲಿದ್ದರು. ಮೇಲಿನ ಆದೇಶದಂತೆ ಕೈದಿಗಳನ್ನು ಆ ಲಾರಿಗಳಲ್ಲಿ ತುಂಬಿ ಸ್ವಿಟ್ಜರ್ಲ್ಯಾಂಡಿಗೆ ಕರೆದೊಯ್ದು ಬಿಡುಗಡೆ ಮಾಡಲಾಗುವುದು ಎಂದು ಸುಳ್ಳು ಭರವಸೆ ನೀಡಿದರು. ಕಾವಲುಗಾರರು ಹಿಂದೆಂದೂ ಕಾಣದಷ್ಟು ಮೃದುವಾಗಿ ಮಾತನಾಡುತ್ತಿದ್ದರು. ಈ ಲಾರಿ ಹತ್ತಿದರೆ ನಮಗೆ ಸ್ವಾತಂತ್ರ್ಯ ಖಚಿತ ಎಂದು ನಂಬಿದ ಕೈದಿಗಳು ಮುಗಿಬಿದ್ದು ಲಾರಿಗಳನ್ನು ಹತ್ತತೊಡಗಿದರು. ಕೊನೆಯ ಲಾರಿಗೆ ಕೇವಲ 13 ಜನರಿಗೆ ಮಾತ್ರ ಜಾಗವಿತ್ತು. ಮುಖ್ಯ ವೈದ್ಯರು ಆ 13 ಜನರನ್ನು ಆರಿಸುವಾಗ ಫ್ರಾಂಕಲ್ ಮತ್ತು ಅವರ ಸ್ನೇಹಿತನನ್ನು ಕೈಬಿಟ್ಟರು. ನೀವು ಹಿಂದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಿರಿ, ಹಾಗಾಗಿ ನಿಮ್ಮನ್ನು ಇಲ್ಲಿಯೇ ಬಿಡುತ್ತೇನೆ ಎಂದು ವೈದ್ಯರು ಹೇಳಿದರು. ಫ್ರಾಂಕಲ್ ಮತ್ತು ಅವರ ಸ್ನೇಹಿತನಿಗೆ ಲಾರಿಯಲ್ಲಿ ಜಾಗ ಸಿಗಲಿಲ್ಲ. ತಮ್ಮ ಕಣ್ಣೆದುರೇ ಎಲ್ಲರೂ ಸ್ವಾತಂತ್ರ್ಯದ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದಾರಲ್ಲ, ನಾವಿಬ್ಬರೇ ಈ ನರಕದಲ್ಲಿ ಉಳಿದುಬಿಟ್ಟವಲ್ಲ ಎಂದು ಅವರಿಗೆ ತೀವ್ರ ನಿರಾಸೆ, ಕೋಪ ಮತ್ತು ಹತಾಶೆಯಾಯಿತು. ದಣಿದಿದ್ದ ಅವರು ಆ ಖಾಲಿ ಶಿಬಿರದ ಕಾವಲುಗಾರರ ಕೋಣೆಯಲ್ಲಿ ಬಂದು ಮಲಗಿದರು. ಮಧ್ಯರಾತ್ರಿ ಗುಂಡಿನ ಸುರಿಮಳೆ, ಫಿರಂಗಿಗಳ ಸದ್ದು ಮತ್ತು ಬೆಳಕಿನ ಕಿಡಿಗಳು ಶಿಬಿರದೊಳಗೆ ನುಗ್ಗಿದವು. ಯುದ್ಧದ ಮುಂಚೂಣಿ ಸರಿಯಾಗಿ ಅವರ ಶಿಬಿರವನ್ನೇ ತಲುಪಿತ್ತು. ನೆಲದ ಮೇಲೆ ಮಲಗಿ ಪ್ರಾಣ ಉಳಿಸಿಕೊಂಡರು. ಬೆಳಗಾಗುವಷ್ಟರಲ್ಲಿ ಗುಂಡಿನ ಸದ್ದು ನಿಂತಿತ್ತು. ಹೊರಗೆ ಬಂದು ನೋಡಿದರೆ ಶಿಬಿರದ ಕಂಬದ ಮೇಲೆ ಬಿಳಿ ಬಾವುಕ ಹಾರಾಡುತ್ತಿತ್ತು. ಯುದ್ಧ ಮುಗಿದಿತ್ತು. ಅವರು ನಿಜಕ್ಕೂ ಬಿಡುಗಡೆಯಾಗಿದ್ದರು. ಆದರೆ ಈ ಕಥೆಯ ಅತ್ಯಂತ ಭಯಂಕರ ಮತ್ತು ರೋಚಕ ತಿರುವು ಕೆಲವು ವಾರಗಳ ನಂತರ ಫ್ರಾಂಕಲ್ ಅವರಿಗೆ ತಿಳಿಯಿತು. ಅಂದು ರಾತ್ರಿ ಫ್ರಾಂಕಲ್ ಅವರನ್ನು ಕೈಬಿಟ್ಟು ಉಳಿದ ಕೈದಿಗಳನ್ನು ಹೊತ್ತುಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಎಂದು ಹೊರಟಿದ್ದ ಆ ಲಾರಿಗಳು ಸ್ವಾತಂತ್ರ್ಯದ ಕಡೆಗೆ ಹೋಗಲಿಲ್ಲ. ಬದಲಾಗಿ ಕೆಲವು ಮೈಲಿಗಳ ದೂರದಲ್ಲಿದ್ದ ಮತ್ತೊಂದು ರಹಸ್ಯ ಶಿಬಿರಕ್ಕೆ ಕರೆದೊಯ್ದು ಗುಡಿಸಲೊಳಗೆ ಕೂಡಿ ಹಾಕಿ ಹೊರಗಿನಿಂದ ಬೀಗ ಜಡಿದಿ ಜೀವಂತವಾಗಿ ಸುಟ್ಟು ಹಾಕಲಾಗಿತ್ತು. ಆ ಸುಟ್ಟು ಕರಕಲಾದ ಶವಗಳ ಫೋಟೋವನ್ನು ಕೆಲವು ವಾರಗಳ ನಂತರ ಫ್ರಾಂಕಲ್ ಅವರು ನೋಡಿದರು. ಆ ಫೋಟೋ ನೋಡಿದಾಗ ಅವರ ಮೈ ಜುಮ್ಮೆನ್ನೆನ್ನಿತು. ಹಿಂದಿನ ದಿನ ಆ ಲಾರಿ ಹತ್ತಲಾಗಲಿಲ್ಲ, ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಎಂದು ಕಣ್ಣೀರು ಹಾಕಿದ್ದ ಅದೇ ಫ್ರಾಂಕಲ್ ಇಂದು ಅದೇ ಕಾರಣಕ್ಕೆ ಬದುಕುಳಿದಿದ್ದರು. ಟೆಹರಾನ್ನಲ್ಲಿ ಸಾವು ಕಥೆಯಂತೆ ಸಾವು ಆ ಲಾರಿಯ ರೂಪದಲ್ಲಿ ಹೊಂಚಿಹಾಕಿ ಕುಳಿತಿತ್ತು. ಒಮ್ಮೆ ನಮಗೆ ಕೆಟ್ಟದ್ದಾಯಿತು, ನಮಗೆ ಅದೃಷ್ಟವಿಲ್ಲ ಎಂದು ನಾವು ಹತಾಶರಾಗುತ್ತೇವೆ. ಆದರೆ ಆ ಕ್ಷಣದ ದುರದೃಷ್ಟವೇ ನಮ್ಮ ಪ್ರಾಣವನ್ನು ಉಳಿಸುವ ಗುರಣಿಯಾಗಿರಬಹುದು ಎಂಬುದನ್ನು ವಿಧಿಯ ಈ ಅದ್ಭುತ ಆಟ ಸಾಬೀತುಪಡಿಸಿತ್ತು. ಅಧ್ಯಾಯ 9 ಕಾವಲುಗಾರರ ಮನೋವಿಜ್ಞಾನ, ದ ಸೈಕಾಲಜಿ ಆಫ್ ದ ಗಾರ್ಡ್ಸ್. ಕಾನ್ಸಂಟ್ರೇಷನ್ ಕ್ಯಾಂಪ್ನ ಭೀಕರ ಕಥೆಗಳನ್ನು ಕೇಳಿದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಮೂಡುವ ಅತಿ ದೊಡ್ಡ ಪ್ರಶ್ನೆ, ಇಷ್ಟೆಲ್ಲ ಕ್ರೂರತೆಯನ್ನು ಎಸಗಿದ ಆ ಕಾವಲುಗಾರರು ನಿಜಕ್ಕೂ ಮನುಷ್ಯರೇ ಆಗಿದ್ದರೆ? ಅವರ ದೇಹದಲ್ಲಿ ರಕ್ತ, ಮಾಂಸ, ಹೃದಯ ಇರಲಿಲ್ಲವೇ? ಅವರನ್ನು ಈ ಮಟ್ಟಿಗೆ ಕ್ರೂರಿಗಳನ್ನಾಗಿ ಮಾಡಿದ್ದು ಯಾವುದು?
ಡಾಕ್ಟರ್ ಫ್ರಾಂಕಲ್ ಅವರು ಒಬ್ಬ ಮನೋವೈದ್ಯರಾಗಿ ಕಾವಲುಗಾರರ ಮನಸ್ಥಿತಿಯನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡುತ್ತಾರೆ. ಅವರ ಪ್ರಕಾರ ಆ ಕಾವಲುಗಾರರಲ್ಲಿ ಮುಖ್ಯವಾಗಿ 3 ವಿಧಗಳಿದ್ದವು. ಮೊದಲನೆಯ ಗುಂಪು ಶುದ್ಧ ರಕ್ತಪಿಪಾಸುಗಳು ಮತ್ತು ಸ್ಯಾಡಿಸ್ಟುಗಳು. ಇತರರಿಗೆ ಹಿಂಸೆ ನೀಡುವುದರಲ್ಲೇ ಇವರು ಪೈಶಾಚಿಕ ಖುಷಿ ಪಡುತ್ತಿದ್ದರು. ಉದಾಹರಣೆಗೆ, ಮೈ ಕೊರೆಯುವ ಹಿಮದಲ್ಲಿ ಕೈದಿಗಳು ಕೆಲಸ ಮಾಡುವಾಗ ಚಳಿಯಿಂದ ಪಾರಾಗಲು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮರದ ಸಣ್ಣ ತುಂಡುಗಳನ್ನು ಸೇರಿಸಿ ಒಂದು ಸಣ್ಣ ಬೆಂಕಿ ಹಾಕಿಕೊಳ್ಳುತ್ತಿದ್ದರು. ಆ ಕಾವಲುಗಾರರು ಅಲ್ಲಿಗೆ ಬಂದು ಆ ಬೆಂಕಿಯನ್ನು ಕಾಲಿನಿಂದ ಒದ್ದಿ ಆರಿಸಿ ಚಳಿಯಲ್ಲಿ ನಡುಗುವ ಕೈದಿಗಳ ಮುಖ ನೋಡಿ ವಿಕೃತವಾಗಿ ನಗುತ್ತಿದ್ದರು. ಹಿಂಸೆ ಎಂಬುದು ಅವರಿಗೊಂದು ಆಟವಾಗಿತ್ತು. ಎರಡನೆಯ ಗುಂಪು ಕೇವಲ ಆಜ್ಞೆ ಪಾಲಿಸುವ ಯಂತ್ರಗಳು. ವರ್ಷಗಟ್ಟಲೆ ಪ್ರತಿದಿನ ಹಿಂಸೆ, ರಕ್ತಪಾತ ಮತ್ತು ಸಾವುಗಳನ್ನು ನೋಡಿ ನೋಡಿ ಇವರ ಮಾನವೀಯತೆ, ಭಾವನೆಗಳು ಸಂಪೂರ್ಣವಾಗಿ ಸತ್ತು ಹೋಗಿದ್ದವು. ಇವರು ನೇರವಾಗಿ ಹಿಂಸೆ ನೀಡದಿದ್ದರೂ ಬೇರೆಯವರು ಹಿಂಸಿಸುತ್ತಿದ್ದಾಗ ಅದನ್ನು ತಡೆಯುವ ಯಾವ ಪ್ರಯತ್ನವೂ ಮಾಡುತ್ತಿರಲಿಲ್ಲ. ಕೇವಲ ಮೇಲಿನವರ ಆದೇಶಗಳನ್ನು ಕಣ್ಣುಮುಚ್ಚಿಕೊಂಡು ಪಾಲಿಸುವ ಭಾವನಾರಹಿತ ಯಂತ್ರಗಳಾಗಿದ್ದರು. ಆದರೆ ಅತ್ಯಂತ ಆಶ್ಚರ್ಯದ ಸಂಗತಿಯೆಂದರೆ ಈ ಕಾವಲುಗಾರರಲ್ಲೂ ಒಳ್ಳೆಯವರಿದ್ದರು. ಮೂರನೆಯ ಗುಂಪು ಮಾನವೀಯತೆ ಉಳಿಸಿಕೊಂಡಿದ್ದವರದ್ದು. ಉದಾಹರಣೆಗೆ, ಫ್ರಾಂಕಲ್ ಕೊನೆಯಲ್ಲಿದ್ದ ಶಿಬಿರದ ಕಮಾಂಡರ್, ಕ್ಯಾಂಪ್ ಕಮಾಂಡರ್. ಆತ ಒಬ್ಬ ನಾಜಿ SS ಅಧಿಕಾರಿಯಾಗಿದ್ದರು. ಆತನ ಒಳಗೆ ಕರುಣೆಯಿತ್ತು. ಆತ ತನ್ನ ಸ್ವಂತ ಹಣದಿಂದ ಹತ್ತಿರದ ಮಾರುಕಟ್ಟೆಗೆ ಹೋಗಿ ರೋಗಿಗಳಿಗೆ ಬೇಕಾದ ಔಷಧಿಗಳನ್ನು ಗುಟ್ಟಾಗಿ ತಂದುಕೊಡುತ್ತಿದ್ದನು. ಆತ ಯಾವತ್ತೂ ಯಾವ ಕೈದಿಯ ಮೇಲೂ ಕೈ ಎತ್ತಿರಲಿಲ್ಲ. ಇದರ ಫಲವಾಗಿ ಯುದ್ಧ ಮುಗಿದು ಅಮೆರಿಕನ್ ಪಡೆಗಳು ಶಿಬಿರವನ್ನು ವಶಪಡಿಸಿಕೊಳ್ಳಲು ಬಂದಾಗ ಆತನಿಂದ ಉಪಕಾರ ಪಡೆದಿದ್ದ ಕೆಲವು ಯಹೂದಿ ಕೈದಿಗಳು ಆ ಕಮಾಂಡರನ್ನು ಅಮೆರಿಕನ್ ಸೈನಿಕನಿಂದ ಕಾಡಿನಲ್ಲಿ ಬಚ್ಚಿಟ್ಟು ರಕ್ಷಿಸಿದರು. ಆತ ನಮ್ಮ ಪಾಲಿಗೆ ದೇವರು ಎಂದು ಹೇಳಿ ಆತನ ಪ್ರಾಣ ಉಳಿಸಿದರು. ಇನ್ನೊಂದು ಕಡೆ ಇದೇ ಶಿಬಿರದಲ್ಲಿ ಕೈದಿಗಳಾಗಿದ್ದ ಕಾಪೋಗಳು, ಕೈದಿಗಳ ಮತ್ತು ಕಾವಲು ಕಾಯುವ ನೆಮಕ್ಕೆ ನೇಮಿಸಲ್ಪಟ್ಟಿದ್ದ ಸಹ ಕೈದಿಗಳು ಆ SS ಕಾವಲುಗಾರರಿಗಿಂತಲೂ ಹೆಚ್ಚು ಕ್ರೂರವಾಗಿದ್ದರು. ತಮ್ಮದೇ ಸಹ ಕೈದಿಗಳನ್ನು ಅವರು ಅಧಿಕಾರದ ಮದದಿಂದ ನಾಯಿಗಿಂತ ಕಡೆಯಾಗಿ ಹೊಡೆಯುತ್ತಿದ್ದರು. ಅವರ ಅನ್ನ ಕಿತ್ತುಕೊಳ್ಳುತ್ತಿದ್ದರು. ಇದರಿಂದ ಡಾಕ್ಟರ್ ಫ್ರಾಂಕಲ್ ಅವರು ಮಾನವ ಕುಲದ ಬಗ್ಗೆ ಒಂದು ಅತ್ಯಂತ ಆಳವಾದ ತೀರ್ಮಾನಕ್ಕೆ ಬರುತ್ತಾರೆ. ಈ ಪ್ರಪಂಚದಲ್ಲಿ ಕೇವಲ 2 ಜಾತಿಗಳಿವೆ. 2 races of men, ಒಳ್ಳೆಯ ಮನುಷ್ಯರು, ದ ಡೀಸೆಂಟ್ ಮೆನ್, ಮತ್ತು ಕೆಟ್ಟ ಮನುಷ್ಯರು, ದ ಇಂಡೀಸೆಂಟ್ ಮೆನ್. ಇವರಿಬ್ಬರೂ ಪ್ರಪಂಚದ ಎಲ್ಲೆಡೆಯೂ ಇರುತ್ತಾರೆ. ಇವರು ಅಧಿಕಾರವಿರುವ ಕಾವಲುಗಾರರಲ್ಲೂ ಇರುತ್ತಾರೆ, ಅಸಹಾಯಕ ಕೈದಿಗಳಲ್ಲೂ ಇರುತ್ತಾರೆ. ಮನುಷ್ಯನ ಒಳ್ಳೆಯತನ ಅವನ ಜಾತಿಗೆ, ಹುದ್ದೆಗೆ, ಅಧಿಕಾರಕ್ಕೆ ಅಥವಾ ಅವನು ಇರುವ ಗುಂಪಿಗೆ ಸೇರಿಲ್ಲ. ಅದು ಅವನ ಅಂತರಂಗದ ಆಯ್ಕೆ. ನರಕದಂತಹ ವಾತಾವರಣವು ಮನುಷ್ಯನ ಆತ್ಮವನ್ನು ಸೀಳಿ ಅವನ ನಿಜವಾದ ಮುಖವನ್ನು ಜಗತ್ತಿಗೆ ತೋರಿಸುತ್ತದೆ. ಆ ಕಷ್ಟದ ಬೆಂಕಿಯಲ್ಲಿ ಬೆಂದು ಕೆಲವರು ಹಂದಿಗಳಾದರು, ಸ್ವೈನ್, ಇನ್ನು ಕೆಲವರು ಸಂತರಾದರು, ಸೇಂಟ್ಸ್. ಪ್ರಪಂಚ ಎಷ್ಟೇ ಕೆಟ್ಟದ್ದಾಗಿದ್ದರೂ ಆ ಕೆಟ್ಟವರ ನಡುವೆಯೂ ಮನುಷ್ಯತ್ವವನ್ನು ಉಳಿಸಿಕೊಳ್ಳುವುದೇ ಮನುಷ್ಯನ ನಿಜವಾದ ಸವಾಲು ಮತ್ತು ಗೆಲುವು. ಅಧ್ಯಾಯ 10. ಬಿಡುಗಡೆ ಮತ್ತು ನಿರ್ಲಿಪ್ತತೆ. ಲಿಬರೇಷನ್ ಆ್ಯಂಡ್ ಡಿಪರ್ಸನಲೈಸೇಷನ್. ಕೊನೆಗೂ ಯುದ್ಧ ಮುಗಿಯಿತು. ಬಿಡುಗಡೆಯ ದಿನ ಒದಗಿ ಬಂತು. ಆ ಕರಾಳ ಶಿಬಿರದ ಕಬ್ಬಿಣದ ಗೇಟಿನ ಕಂಬದ ಮೇಲೆ ಬಿಳಿ ಬಾವುಟ ಹಾರಾಡತೊಡಗಿತು. ಆದರೆ ಬಿಡುಗಡೆಯಾಯಿತು ಎಂದು ತಿಳಿದಾಗ ಕೈದಿಗಳು ಆನಂದಭಾಷ್ಪ ಸುರಿಸಲಿಲ್ಲ, ಕುಣಿದು ಕುಪ್ಪಳಿಸಲಿಲ್ಲ. ವರ್ಷಗಳ ಕಾಲ ನರಕಯಾತನೆ ಅನುಭವಿಸಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕಾಗ ಎದುರಾಗುವ ಸಂಭ್ರಮ ಅಲ್ಲಿರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ, ಭಾರವಾದ ಮೌನ ಆವರಿಸಿತ್ತು. ಕೈದಿಗಳು ಭಯದಿಂದ ನಂಬಲ ಸಾಧ್ಯವಾದ ಹೆಜ್ಜೆಗಳನ್ನಿಡುತ್ತಾ ಮೆಲ್ಲನೆ ಶಿಬಿರದ ಗೇಟಿನಿಂದ ಹೊರಬಂದರು. ಈ ಬಾರಿ ಯಾರೂ ಅವರ ಮೇಲೆ ಕೂಗಾಡಲಿಲ್ಲ, ರೈಫಲ್ನಿಂದ ಗುದ್ದಲಿಲ್ಲ. ಬದಲಾಗಿ ನಿನ್ನೆ ತನಕ ಪ್ರಾಣ ತೆಗೆಯುತ್ತಿದ್ದ ಕಾವಲುಗಾರರೇ ಇಂದು ಅವರಿಗೆ ಸಿಗರೇಟು ನೀಡುತ್ತಿದ್ದರು. ಕೈದಿಗಳು ಶಿಬಿರದ ಹೊರಗಿದ್ದ ಹಸಿರು ಹುಣ್ಣುಗಾವಲಿಗೆ ಬಂದರು. ಅಲ್ಲಿ ಬಣ್ಣ ಬಣ್ಣದ ಹೂವುಗಳಿದ್ದವು. ಆದರೆ ಆ ಹೂವುಗಳು ಅವರ ಮನಸ್ಸಿನಲ್ಲಿ ಯಾವ ನವೀನತೆಯನ್ನು ಮೂಡಿಸಲಿಲ್ಲ. ಅವರು ಪ್ರಪಂಚವನ್ನು ನೋಡುತ್ತಿದ್ದರು, ಆದರೆ ಅವರಿಗೆ ಯಾವುದೇ ಸಂತೋಷವಾಗುತ್ತಿರಲಿಲ್ಲ. ಸ್ವಾತಂತ್ರ್ಯ ಎಂಬುದು ಅವರಿಗೆ ಕೇವಲ ಒಂದು ಖಾಲಿ ಪದವಾಗಿತ್ತೇ ವಿನಃ ಅದು ಅವರ ಅಂತರಂಗವನ್ನು ಮುಟ್ಟಲಿಲ್ಲ. ಇದಕ್ಕೆ ಕಾರಣ ಅವರ ಮನಸ್ಸು ಸಂಪೂರ್ಣವಾಗಿ ಮರಗಟ್ಟಿತ್ತು. ಈ ಸ್ಥಿತಿಯನ್ನು ಮನೋವಿಜ್ಞಾನದಲ್ಲಿ ಡಿಪರ್ಸನಲೈಸೇಷನ್ ಎನ್ನುತ್ತಾರೆ. ಅಂದರೆ ಸುತ್ತಮುತ್ತಲಿನ ಜಗತ್ತು ಒಂದು ಭ್ರಮೆಯಂತೆ, ಕನಸಿನಂತೆ ಭಾಸವಾಗುವುದು. ಶಿಬಿರದಲ್ಲಿದ್ದಾಗ ಅವರು ಸಾವಿರಾರು ಬಾರಿ ಬಿಡುಗಡೆಯ ಕನಸು ಕಂಡಿದ್ದರು. ಕನಸಿನಲ್ಲಿ ಮನೆಗೆ ಹೋಗಿ ಹೆಂಡತಿಯನ್ನು ಅಪ್ಪಿಕೊಂಡಿದ್ದರು. ಆದರೆ ಆ ಸುಂದರ ಕನಸು ಬೆಳಗಿನ ಜಾವದ ಕಾವಲುಗಾರನ ಕರ್ಕಶ ಶಿಳ್ಳೆಯ ಸದ್ದಿಗೆ ನುಚ್ಚುನೂರಾಗುತ್ತಿತ್ತು. ಹಾಗಾಗಿ ಈಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಾಗಲೂ ಇದು ನಿಜವೋ ಅಥವಾ ಮತ್ತೆ ಯಾವುದಾದಲೂ ಶಿಳ್ಳೆ ಕೂಗಿ ನನ್ನನ್ನು ಎಚ್ಚರಗೊಳಿಸುತ್ತದೆಯೋ ಎಂಬ ಭಯ ಅವರಲ್ಲಿತ್ತು. ಮನಸ್ಸು ಎಚ್ಚೆತ್ತುಕೊಳ್ಳುವ ಮುನ್ನ ಅವರ ದೇಹ ಮೊದಲು ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. ವರ್ಷಗಳ ಕಾಲ ದಿನಕ್ಕೊಂದು ತುಂಡು ಬ್ರೆಡ್ ತಿಂದಿದ್ದ ಅವರ ದೇಹ ಈಗ ಸೇಡು ತೀರಿಸಿಕೊಳ್ಳುವಂತೆ ಆಹಾರಕ್ಕಾಗಿ ಹಾತೊರೆಯಿತು. ಕೈದಿಗಳು ಸಿಕ್ಕಿದ್ದನ್ನೆಲ್ಲ ವಿಪರೀತವಾಗಿ ತಿಂದರು ಮತ್ತು ತಿಂದರು. ಹಗಲು ರಾತ್ರಿ ಎನ್ನದೆ ಮಧ್ಯರಾತ್ರಿ ಎದ್ದು ಗಂಟೆಗಟ್ಟಲೆ ತಿನ್ನುತ್ತಲೇ ಇದ್ದರು.
ದೇಹದ ಹಸಿವು ನೀಗಿದ ನಂತರ ಅವರ ನಾಲಿಗೆಯ ಮೇಲಿದ್ದ ಬಂಧನ ಕಳಚಿಕೊಂಡಿತು. ವರ್ಷಗಳಿಂದ ಮನಸ್ಸಿನೊಳಗೆ ಅದುಮಿಟ್ಟುಕೊಂಡಿದ್ದ ನೋವು, ಆಕ್ರೋಶ, ಭಯಗಳೆಲ್ಲವೂ ಈಗ ಮಾತಿನ ರೂಪದಲ್ಲಿ ಹೊರಬರತೊಡಗಿವು. ಒಮ್ಮೆ ಮಾತನಾಡಲು ಶುರು ಮಾಡಿದರೆ ಗಂಟೆಗಟ್ಟಲೆ ಮಾತನಾಡುತ್ತಲೇ ಇರುತ್ತಿದ್ದರು. ಒಳಗಿದ್ದ ಒತ್ತಡದ ಕಟ್ಟೆ ಒಡೆದಿತ್ತು. ಹೀಗೆ ಕೆಲವು ದಿನಗಳು ಕಳೆದವು. ಮಾನಸಿಕವಾಗಿ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಫ್ರಾಂಕಲ್ ಅವರು ಒಂದು ದಿನ ಒಂಟಿಯಾಗಿ ಹೂವು ಅರಳಿದ ವಿಶಾಲವಾದ ಹೊಲಗಳ ಮಧ್ಯೆ ನಡೆದುಕೊಂಡು ಹೋಗುತ್ತಿದ್ದರು. ಮೇಲ್ಗಡೆ ವಿಶಾಲವಾದ ನೀಲಿ ಆಕಾಶ, ಕೆಳಗಡೆ ಹಸಿರು ಭೂಮಿ. ಇದ್ದಕ್ಕಿದ್ದಂತೆ ಒಂದು ಲಾರ್ಕ್ ಹಕ್ಕಿ ಜಿಗಿದು ಆಕಾಶದತ್ತ ಹಾರಿತು. ಅದು ಆ ಮುಕ್ತ ಗಗನದಲ್ಲಿ ತನ್ನ ಉಲ್ಲಾಸದ ಸುಮಧುರವಾದ ಹಾಡನ್ನು ಹಾಡತೊಡಗಿತು. ಆ ಹಕ್ಕಿಯ ಹಾಡು, ಆ ಅನಂತ ಆಕಾಶ, ಆ ವಿಶಾಲತೆ, ಆ ಸ್ವಾತಂತ್ರ್ಯ ಇವೆಲ್ಲವೂ ಒಟ್ಟಿಗೆ ಸೇರಿ ಫ್ರಾಂಕಲ್ ಅವರ ಮರಗಟ್ಟಿದ ಮನಸ್ಸಿಗೆ ವಿದ್ಯುಚ್ಚಾರವಾದಂತಾಯಿತು. ಇದ್ದಕ್ಕಿದ್ದಂತೆ ಫ್ರಾಂಕಲ್ ಅವರು ಆ ಹೊಲದ ಮಧ್ಯವೇ ಮಂಡಿಯೂರಿ ಕುಳಿತರು. ಮೇಲಕ್ಕೆ ಮುಖ ಮಾಡಿ ಕಣ್ಣೀರು ಸುರಿಸುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿದ್ದು ಕೇವಲ ಒಂದೇ ಒಂದು ವಾಕ್ಯ: ನನ್ನ ಕಿರಿದಾದ ಕತ್ತಲ ಜೈಲಿನಿಂದ ನಾನು ದೇವರನ್ನು ಕೂಗಿದೆ. ಆತ ನನಗೆ ಈ ಅನಂತ, ಮುಕ್ತ, ವಿಶಾಲ ಪ್ರಪಂಚದಲ್ಲಿ ಉತ್ತರಿಸಿದ. ಐ ಕಾಲ್ ಟು ದ ಲಾರ್ಡ್ ಫ್ರಮ್ ಮೈ ನ್ಯಾರೋ ಪ್ರಿಸನ್ ಆ್ಯಂಡ್ ಹಿ ಆನ್ಸರ್ಡ್ ಮೀ ಇನ್ ದ ಫ್ರೀಡಮ್ ಆಫ್ ಸ್ಪೇಸ್. ಎಷ್ಟು ಹೊತ್ತು ಅವರು ಹಾಗೆ ಮಂಡಿಯೂರಿ ಕುಳಿತಿದ್ದರೋ ಅವರಿಗೇ ನೆನಪಿಲ್ಲ. ಆದರೆ ಅಂದು ಆ ಕ್ಷಣದಲ್ಲಿ ಆ ಹಕ್ಕಿಯ ಹಾಡಿನ ಜೊತೆಗೆ ಅವರ ಮರಗಟ್ಟಿದ ಮನಸ್ಸು ಕರಗಿ ನೀರಾಯಿತು. ಅಲ್ಲಿಂದ ಅವರ ಹೊಸ ಜೀವನ, ಅವರ ಒಳಗೆ ಕಳೆದು ಹೋಗಿದ್ದ ಮನುಷ್ಯತ್ವದ ನಿಜವಾದ ಮರುಹುಟ್ಟು ಪ್ರಾರಂಭವಾಯಿತು. ಅಧ್ಯಾಯ 11. ಸ್ವಾತಂತ್ರ್ಯದ ನಂತರದ ಸವಾಲುಗಳು. ಚಾಲೆಂಜಸ್ ಆಫ್ಟರ್ ಫ್ರೀಡಮ್. ದೈಹಿಕವಾಗಿ ಬಿಡುಗಡೆಯಾದ ಮಾತ್ರಕ್ಕೆ ಮನುಷ್ಯನ ಮನಸ್ಸು ತಕ್ಷಣವೇ ಸ್ವತಂತ್ರವಾಗುವುದಿಲ್ಲ. ಬಿಡುಗಡೆಯಾದ ಕೈದಿಗಳು ತಮ್ಮ ಊರುಗಳತ್ತ ಮರಳಿದಾಗ ಅವರ ಮುಂದಿನ ಬದುಕು ಅವರು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಮುಖ್ಯವಾಗಿ 3 ಘೋರ ಮಾನಸಿಕ ಸವಾಲುಗಳು ಅವರಿಗಾಗಿ ಕಾಯುತ್ತಿದ್ದವು. ಮೊದಲನೆಯ ಸವಾಲು ನೈತಿಕ ಕುಸಿತ ಮತ್ತು ಸೇಡಿನ ಭಾವನ, ಮಾರಲ್ ಡಿಫಾರ್ಮಿಟಿ ಆ್ಯಂಡ್ ಅ ಫೀಲಿಂಗ್ ಆಫ್ ರಿವೆಂಜ್. ವರ್ಷಗಳ ಕಾಲ ಕಾವಲುಗಾರರಿಂದ ಅಮಾನವೀಯ ಹಿಂಸೆಯನ್ನು ಅನುಭವಿಸಿದ ಕೆಲವು ಕೈದಿಗಳಿಗೆ ಬಿಡುಗಡೆಯಾದ ನಂತರ ನಮಗೆ ಯಾರು ಬೇಕಾದರೂ ಏನಾದರೂ ಮಾಡಬಹುದು ಎಂಬಂತಿದ್ದ ಕಾಲ ಮುಗಿಯಿತು, ಈಗ ನಾವೇ ಬೇರೆಯವರಿಗೆ ಹಿಂಸೆ ನೀಡುವ ಸರದಿ ಎಂಬ ವಿಪರೀತ ಸೇಡಿನ ಮನೋಭಾವ ಮೂಡಿತ್ತು. ತಾವು ಇಷ್ಟು ವರ್ಷ ಅನುಭವಿಸಿದ ಘೋರ ಕಷ್ಟಗಳು ತಾವೀಗ ಮಾಡುವ ಪ್ರತಿಯೊಂದು ತಪ್ಪು ಕೆಲಸಕ್ಕೂ ಸಮರ್ಥನೆ ನೀಡುತ್ತವೆ ಎಂದು ಅವರು ನಂಬಿದ್ದರು. ಇದಕ್ಕೊಂದು ಉದಾಹರಣೆಯನ್ನು ಫ್ರಾಂಕಲ್ ನೀಡುತ್ತಾರೆ. ಒಮ್ಮೆ ಫ್ರಾಂಕಲ್ ಮತ್ತು ಅವರೊಬ್ಬ ಸ್ನೇಹಿತ, ಈತ ಶಿಬಿರದಲ್ಲಿ ಅತ್ಯಂತ ಒಳ್ಳೆಯ ವ್ಯಕ್ತಿಯಾಗಿದ್ದ, ಒಂದು ಹೊಲದ ಪಕ್ಕ ನಡೆದುಕೊಂಡು ಹೋಗುತ್ತಿದ್ದರು. ಆ ಹೊಲದಲ್ಲಿ ಹೊಸದಾಗಿ ಪೈರು ಬೆಳೆದಿತ್ತು. ಫ್ರಾಂಕಲ್ ಆ ಪೈರಿಗೆ ತೊಂದರೆಯಾಗಬಾರದೆಂದು ಪಕ್ಕದ ದಾರಿಯಲ್ಲಿ ನಡೆಯತೊಡಗಿದರು. ಆದರೆ ಆ ಸ್ನೇಹಿತ ಉದ್ದೇಶಪೂರ್ವಕವಾಗಿ ಆ ಪೈರಿನ ಮೇಲೆಯೇ ತುಳಿಯುತ್ತಾ ನಡೆಯತೊಡಗಿದ. ಫ್ರಾಂಕಲ್ ಆತನನ್ನು ತಡೆದಾಗ ಆತನಿಗೆ ವಿಪರೀತ ಕೋಪ ಬಂತು. ಆತ ಕೂಗಾಡುತ್ತಾ, ನೀನು ನನಗೆ ಬುದ್ಧಿ ಹೇಳಬೇಡ, ನನ್ನ ಹೆಂಡತಿ ಮಕ್ಕಳನ್ನು ಆ ಗ್ಯಾಸ್ ಚೇಂಬರ್ನಲ್ಲಿ ಸುಟ್ಟು ಹಾಕಿದ್ದಾರೆ, ನನ್ನ ಜೀವನವನ್ನೇ ಕಿತ್ತುಕೊಂಡಿದ್ದಾರೆ, ಹಾಗಿದ್ದ ಮೇಲೆ ನಾನು ಈ ಸ್ವಲ್ಪ ಪೈರನ್ನು ತುಳಿಯಿದರೆ ಏನಂತೆ ಎಂದು ವಾದಿಸಿದ. ಇದು ಬಹಳ ಅಪಾಯಕಾರಿ ಮನಸ್ಥಿತಿಯಾಗಿತ್ತು. ನಮಗೆ ಕೆಟ್ಟದ್ದಾಗಿದೆ ಎಂಬ ಒಂದೇ ಕಾರಣಕ್ಕೆ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವ ಹಕ್ಕು ನಮಗೆ ಬರುವುದಿಲ್ಲ ಎಂಬ ಕಟು ಸತ್ಯವನ್ನು ಅವರಿಗೆ ಅರಿವು ಮಾಡಿಸುವ ದೊಡ್ಡ ಸವಾಲು ಅಲ್ಲಿತ್ತು. ಎರಡನೆಯ ಸವಾಲು ಕಹಿ ಭಾವನಾ ಮತ್ತು ಸಮಾಜದ ನಿರ್ಲಕ್ಷ್ಯ, ಬಿಟರ್ನೆಸ್ ಆ್ಯಂಡ್ ನೆಗ್ಲೆಕ್ಟ್ ಬೈ ಸೊಸೈಟಿ. ತಮ್ಮ ಊರುಗಳಿಗೆ ಹಿಂತಿರುಗಿದಾಗ ನಮ್ಮನ್ನು ಜನ ಎಷ್ಟೊಂದು ಪ್ರೀತಿಯಿಂದ ಸ್ವಾಗತಿಸಬಹುದು, ನಮ್ಮ ಕಷ್ಟಗಳನ್ನು ಕೇಳಿ ಕಣ್ಣೀರು ಹಾಕಬಹುದು ಎಂಬ ನಿರೀಕ್ಷೆ ಕೈದಿಗಳಿಗಿತ್ತು. ಆದರೆ ಅಲ್ಲಿನ ವಾಸ್ತವವೇ ಬೇರೆಯಾಗಿತ್ತು. ಅನೇಕ ನೆರೆಹೊರೆಯವರಿಗೆ ಇವರು ಅನುಭವಿಸಿದ ನರಕದ ಯಾವ ಕಲ್ಪನೆಯೂ ಇರಲಿಲ್ಲ. ಇವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಆ ಜನ ಕೇವಲ ಭುಜ ಹಾರಿಸಿ, ಅಯ್ಯೋ ನಮಗೂ ಇಲ್ಲಿ ಊಟದ ಕಷ್ಟವಿತ್ತು, ಬಾಂಬ್ ದಾಳಿಯ ಕಷ್ಟವಿತ್ತು ಎಂಬ ಒಣಮಾತುಗಳನ್ನು ಆಡುತ್ತಿದ್ದ ಸಮಾಜವನ್ನು ಕಂಡು ಆ ಕೈದಿಗಳಿಗೆ ಅಸಹ್ಯ ಮತ್ತು ವಿಪರೀತ ಕಹಿ ಎನಿಸುತ್ತಿತ್ತು. ಇಂತಹ ಕಲ್ಲೆದೆ ಜನವಿರುವ ಜಗತ್ತಿಗೆ ಮರಳುವುದಕ್ಕಾಗಿಯೇ ನಾನು ಆ ನರಕದಲ್ಲಿ ನನ್ನ ಪ್ರಾಣ ಉಳಿಸಿಕೊಂಡೆನೆ ಎಂಬ ಜಿಗುಪ್ಸೆ ಅವರಲ್ಲಿ ಮೂಡುತ್ತಿತ್ತು. ಆದರೆ ಮೂರನೆಯ ಸವಾಲು ಇವೆಲ್ಲದಕ್ಕಿಂತ ಘೋರವಾದದ್ದು. ಅದೇ ಭ್ರಮೆ-ನಿರಾಸನ, ಡಿಸಿಲ್ಯೂಷನ್ಮೆಂಟ್. ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಮನುಷ್ಯ ಹಸಿವನ್ನು ಮತ್ತು ಚಳಿಯನ್ನು ತಡೆದುಕೊಂಡು ಬದುಕಿದ್ದು ಹೇಗೆ? ತನ್ನ ಪ್ರೀತಿಯವರನ್ನು ಮತ್ತೆ ನೋಡುತ್ತೇನೆ ಎಂಬ ಒಂದೇ ಒಂದು ಆಸೆಯಿಂದ. ಸಾವಿರಾರು ಬಾರಿ ಕನಸು ಕಂಡಿರುತ್ತಾನೆ. ಬಿಡುಗಡೆಯಾದ ಮೇಲೆ ತನ್ನ ಊರಿನ ಟ್ರಾಮ್ ಬಸ್ ಹತ್ತಿ ತನ್ನ ಬೀದಿಗೆ ಬಂದು ತನ್ನ ಮನೆಯ ಬಾಗಿಲನ್ನು ಬೆಲ್ ಒತ್ತಿದಾಗ ಒಳಗಿಂದ ತನ್ನ ಹೆಂಡತಿಯೋ ತಾಯಿಯೋ ಮಗುವೋ ಬಾಗಿಲು ತೆಗೆಯುತ್ತಾರೆ. ಅವರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಬೇಕು ಎಂದು ಕಲ್ಪಿಸಿಕೊಂಡಿರುತ್ತಾನೆ. ಆ ಸುಂದರ ಕನಸು ಬೆಳಗಿನ ಜಾವದ ಕಾವಲುಗಾರನ ಕರ್ಕಶ ಶಿಳ್ಳೆಯ ಸದ್ದಿಗೆ ನುಚ್ಚುನೂರಾಗುತ್ತಿತ್ತು. ಹಾಗಾಗಿ ಈಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕಾಗಲೂ ಇದು ನಿಜವೋ ಅಥವಾ ಮತ್ತೆ ಯಾವುದಾದರೂ ಶಿಳ್ಳೆ ಕೂಗಿ ನನ್ನನ್ನು ಎಚ್ಚರಗೊಳಿಸುತ್ತದೆಯೋ ಎಂಬ ಭಯ ಅವರಲ್ಲಿತ್ತು.
ಮನಸ್ಸು ಎಚ್ಚೆತ್ತುಕೊಳ್ಳುವ ಮುನ್ನ ಅವರ ದೇಹ ಮೊದಲು ಪ್ರತಿಕ್ರಿಯಿಸಲು ಪ್ರಾರಂಭಿಸಿತು. ವರ್ಷಗಳ ಕಾಲ ದಿನಕ್ಕೊಂದು ತುಂಡು ಬ್ರೆಡ್ ತಿಂದಿದ್ದ ಅವರ ದೇಹ ಈಗ ಸೇಡು ತೀರಿಸಿಕೊಳ್ಳುವಂತೆ ಆಹಾರಕ್ಕಾಗಿ ಹಾತೊರೆಯಿತು. ಕೈದಿಗಳು ಸಿಕ್ಕಿದ್ದನ್ನೆಲ್ಲ ವಿಪರೀತವಾಗಿ ತಿಂದರು ಮತ್ತು ತಿಂದರು. ಹಗಲು ರಾತ್ರಿ ಎನ್ನದೆ ಮಧ್ಯರಾತ್ರಿ ಎದ್ದು ಗಂಟೆಗಟ್ಟಲೆ ತಿನ್ನುತ್ತಲೇ ಇದ್ದರು. ದೇಹದ ಹಸಿವು ನೀಗಿದ ನಂತರ ಅವರ ನಾಲಿಗೆಯ ಮೇಲಿದ್ದ ಬಂಧನ ಕಳಚಿಕೊಂಡಿತು. ವರ್ಷಗಳಿಂದ ಮನಸ್ಸಿನೊಳಗೆ ಅದುಮಿಟ್ಟುಕೊಂಡಿದ್ದ ನೋವು, ಆಕ್ರೋಶ, ಭಯಗಳೆಲ್ಲವೂ ಈಗ ಮಾತಿನ ರೂಪದಲ್ಲಿ ಹೊರಬರತೊಡಗಿವು. ಒಮ್ಮೆ ಮಾತನಾಡಲು ಶುರು ಮಾಡಿದರೆ ಗಂಟೆಗಟ್ಟಲೆ ಮಾತನಾಡುತ್ತಲೇ ಇರುತ್ತಿದ್ದರು. ಒಳಗಿದ್ದ ಒತ್ತಡದ ಕಟ್ಟೆ ಒಡೆದಿತ್ತು. ಹೀಗೆ ಕೆಲವು ದಿನಗಳು ಕಳೆದವು. ಮಾನಸಿಕವಾಗಿ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಫ್ರಾಂಕಲ್ ಅವರು ಒಂದು ದಿನ ಒಂಟಿಯಾಗಿ ಹೂವು ಅರಳಿದ ವಿಶಾಲವಾದ ಹೊಲಗಳ ಮಧ್ಯೆ ನಡೆದುಕೊಂಡು ಹೋಗುತ್ತಿದ್ದರು. ಮೇಲ್ಗಡೆ ವಿಶಾಲವಾದ ನೀಲಿ ಆಕಾಶ, ಕೆಳಗಡೆ ಹಸಿರು ಭೂಮಿ. ಇದ್ದಕ್ಕಿದ್ದಂತೆ ಒಂದು ಲಾರ್ಕ್ ಹಕ್ಕಿ ಜಿಗಿದು ಆಕಾಶದತ್ತ ಹಾರಿತು. ಅದು ಆ ಮುಕ್ತ ಗಗನದಲ್ಲಿ ತನ್ನ ಉಲ್ಲಾಸದ ಸುಮಧುರವಾದ ಹಾಡನ್ನು ಹಾಡತೊಡಗಿತು. ಆ ಹಕ್ಕಿಯ ಹಾಡು, ಆ ಅನಂತ ಆಕಾಶ, ಆ ವಿಶಾಲತೆ, ಆ ಸ್ವಾತಂತ್ರ್ಯ ಇವೆಲ್ಲವೂ ಒಟ್ಟಿಗೆ ಸೇರಿ ಫ್ರಾಂಕಲ್ ಅವರ ಮರಗಟ್ಟಿದ ಮನಸ್ಸಿಗೆ ವಿದ್ಯುತ್ ಚಾರವಾದಂತಾಯಿತು. ಇದ್ದಕ್ಕಿದ್ದಂತೆ ಫ್ರಾಂಕಲ್ ಅವರು ಆ ಹೊಲದ ಮಧ್ಯವೇ ಮಂಡಿಯೂರಿ ಕುಳಿತರು. ಮೇಲಕ್ಕೆ ಮುಖ ಮಾಡಿ ಕಣ್ಣೀರು ಸುರಿಸುತ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿದ್ದು ಕೇವಲ ಒಂದೇ ಒಂದು ವಾಕ್ಯ: ನನ್ನ ಕಿರಿದಾದ ಕತ್ತಲ ಜೈಲಿನಿಂದ ನಾನು ದೇವರನ್ನು ಕೂಗಿದೆ. ಆತ ನನಗೆ ಈ ಅನಂತ, ಮುಕ್ತ, ವಿಶಾಲ ಪ್ರಪಂಚದಲ್ಲಿ ಉತ್ತರಿಸಿದ. I called to the Lord from my narrow prison, and he answered me in the freedom of space. ಎಷ್ಟು ಹೊತ್ತು ಅವರು ಹಾಗೆ ಮಂಡಿಯೂರಿ ಕುಳಿತಿದ್ದರೋ ಅವರಿಗೇ ನೆನಪಿಲ್ಲ. ಆದರೆ ಅಂದು ಆ ಕ್ಷಣದಲ್ಲಿ ಆ ಹಕ್ಕಿಯ ಹಾಡಿನ ಜೊತೆಗೆ ಅವರ ಮರಗಟ್ಟಿದ ಮನಸ್ಸು ಕರಗಿ ನೀರಾಯಿತು. ಅಲ್ಲಿಂದ ಅವರ ಹೊಸ ಜೀವನ, ಅವರ ಒಳಗೆ ಕಳೆದು ಹೋಗಿದ್ದ ಮನುಷ್ಯತ್ವದ ನಿಜವಾದ ಮರುಹುಟ್ಟು ಪ್ರಾರಂಭವಾಯಿತು. ಅಧ್ಯಾಯ 11. ಸ್ವಾತಂತ್ರ್ಯದ ನಂತರದ ಸವಾಲುಗಳು. ಚಾಲೆಂಜಸ್ ಆಫ್ಟರ್ ಫ್ರೀಡಮ್. ದೈಹಿಕವಾಗಿ ಬಿಡುಗಡೆಯಾದ ಮಾತ್ರಕ್ಕೆ ಮನುಷ್ಯನ ಮನಸ್ಸು ತಕ್ಷಣವೇ ಸ್ವತಂತ್ರವಾಗುವುದಿಲ್ಲ. ಬಿಡುಗಡೆಯಾದ ಕೈದಿಗಳು ತಮ್ಮ ಊರುಗಳತ್ತ ಮರಳಿದಾಗ ಅವರ ಮುಂದಿನ ಬದುಕು ಅವರು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಮುಖ್ಯವಾಗಿ 3 ಘೋರ ಮಾನಸಿಕ ಸವಾಲುಗಳು ಅವರಿಗಾಗಿ ಕಾಯುತ್ತಿದ್ದವು. ಮೊದಲನೆಯ ಸವಾಲು ನೈತಿಕ ಕುಸಿತ ಮತ್ತು ಸೇಡಿನ ಭಾವನ, ಮಾರಲ್ ಡಿಫಾರ್ಮಿಟಿ ಆ್ಯಂಡ್ ಅ ಫೀಲಿಂಗ್ ಆಫ್ ರಿವೆಂಜ್. ವರ್ಷಗಳ ಕಾಲ ಕಾವಲುಗಾರರಿಂದ ಅಮಾನವೀಯ ಹಿಂಸೆಯನ್ನು ಅನುಭವಿಸಿದ ಕೆಲವು ಕೈದಿಗಳಿಗೆ ಬಿಡುಗಡೆಯಾದ ನಂತರ ನಮಗೆ ಯಾರು ಬೇಕಾದರೂ ಏನಾದರೂ ಮಾಡಬಹುದು ಎಂಬಂತಿದ್ದ ಕಾಲ ಮುಗಿಯಿತು, ಈಗ ನಾವೇ ಬೇರೆಯವರಿಗೆ ಹಿಂಸೆ ನೀಡುವ ಸರದಿ ಎಂಬ ವಿಪರೀತ ಸೇಡಿನ ಮನೋಭಾವ ಮೂಡಿತ್ತು. ತಾವು ಇಷ್ಟು ವರ್ಷ ಅನುಭವಿಸಿದ ಘೋರ ಕಷ್ಟಗಳು ತಾವೀಗ ಮಾಡುವ ಪ್ರತಿಯೊಂದು ತಪ್ಪು ಕೆಲಸಕ್ಕೂ ಸಮರ್ಥನೆ ನೀಡುತ್ತವೆ ಎಂದು ಅವರು ನಂಬಿದ್ದರು. ಇದಕ್ಕೊಂದು ಉದಾಹರಣೆಯನ್ನು ಫ್ರಾಂಕಲ್ ನೀಡುತ್ತಾರೆ. ಒಮ್ಮೆ ಫ್ರಾಂಕಲ್ ಮತ್ತು ಅವರೊಬ್ಬ ಸ್ನೇಹಿತ, ಈತ ಶಿಬಿರದಲ್ಲಿ ಅತ್ಯಂತ ಒಳ್ಳೆಯ ವ್ಯಕ್ತಿಯಾಗಿದ್ದ, ಒಂದು ಹೊಲದ ಪಕ್ಕ ನಡೆದುಕೊಂಡು ಹೋಗುತ್ತಿದ್ದರು. ಆ ಹೊಲದಲ್ಲಿ ಹೊಸದಾಗಿ ಪೈರು ಬೆಳೆದಿತ್ತು. ಫ್ರಾಂಕಲ್ ಆ ಪೈರಿಗೆ ತೊಂದರೆಯಾಗಬಾರದೆಂದು ಪಕ್ಕದ ದಾರಿಯಲ್ಲಿ ನಡೆಯತೊಡಗಿದರು. ಆದರೆ ಆ ಸ್ನೇಹಿತ ಉದ್ದೇಶಪೂರ್ವಕವಾಗಿ ಆ ಪೈರಿನ ಮೇಲೆಯೇ ತುಳಿಯುತ್ತಾ ನಡೆಯತೊಡಗಿದ. ಫ್ರಾಂಕಲ್ ಆತನನ್ನು ತಡೆದಾಗ ಆತನಿಗೆ ವಿಪರೀತ ಕೋಪ ಬಂತು. ಆತ ಕೂಗಾಡುತ್ತಾ, ನೀನು ನನಗೆ ಬುದ್ಧಿ ಹೇಳಬೇಡ, ನನ್ನ ಹೆಂಡತಿ ಮಕ್ಕಳನ್ನು ಆ ಗ್ಯಾಸ್ ಚೇಂಬರ್ನಲ್ಲಿ ಸುಟ್ಟು ಹಾಕಿದ್ದಾರೆ, ನನ್ನ ಜೀವನವನ್ನೇ ಕಿತ್ತುಕೊಂಡಿದ್ದಾರೆ, ಹಾಗಿದ್ದ ಮೇಲೆ ನಾನು ಈ ಸ್ವಲ್ಪ ಪೈರನ್ನು ತುಳಿಯಿದರೆ ಏನಂತೆ ಎಂದು ವಾದಿಸಿದ. ಇದು ಬಹಳ ಅಪಾಯಕಾರಿ ಮನಸ್ಥಿತಿಯಾಗಿತ್ತು. ನಮಗೆ ಕೆಟ್ಟದ್ದಾಗಿದೆ ಎಂಬ ಒಂದೇ ಕಾರಣಕ್ಕೆ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವ ಹಕ್ಕು ನಮಗೆ ಬರುವುದಿಲ್ಲ ಎಂಬ ಕಟು ಸತ್ಯವನ್ನು ಅವರಿಗೆ ಅರಿವು ಮಾಡಿಸುವ ದೊಡ್ಡ ಸವಾಲು ಅಲ್ಲಿತ್ತು. ಎರಡನೆಯ ಸವಾಲು ಕಹಿ ಭಾವನಾ ಮತ್ತು ಅಧ್ಯಾಯ 12. ಲೋಗೋಥೆರಪಿ ಎಂದರೇನು? ಲೋಗೋಥೆರಪಿ ಇನ್ ಅ ನಟ್ಶೆಲ್. ಪುಸ್ತಕದ ಈ ಎರಡನೇ ಭಾಗದಲ್ಲಿ ಡಾಕ್ಟರ್ ಫ್ರಾಂಕಲ್ ಅವರು ತಮ್ಮ ಆತ್ಮಚರಿತ್ರೆಯಿಂದ ಹೊರಬಂದು ತಮ್ಮ ವೃತ್ತಿಪರ ಮನೋವೈದ್ಯಕೀಯ ಚಿಕಿತ್ಸಾ ವಿಧಾನವಾದ ಲೋಗೋಥೆರಪಿಯ ಮೂಲ ತತ್ವಗಳನ್ನು ವಿವರಿಸುತ್ತಾರೆ. ಕಾನ್ಸಂಟ್ರೇಷನ್ ಕ್ಯಾಂಪಿನ ಬೆಂಕಿಯಲ್ಲಿ ಬೆಂದು ಪರೀಕ್ಷೆಯೊಡ್ಡಿ ಗೆದ್ದ ಸಿದ್ಧಾಂತವಿದು. ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಎಂದರೆ ಅರ್ಥ, ಅಂದರೆ ಮೀನಿಂಗ್ ಎಂದರ್ಥ. ಹಾಗಾಗಿ ಮನುಷ್ಯನ ಬದುಕಿಗೆ ಒಂದು ಅರ್ಥವನ್ನು ಕಲ್ಪಿಸಿಕೊಡುವ ಮೂಲಕ ಅವನ ಮಾನಸಿಕ ಸಮಸ್ಯೆಗಳನ್ನು ಗುಣಪಡಿಸುವ ವಿಧಾನವೇ ಲೋಗೋಥೆರಪಿ. ಇದನ್ನು ವಿಯೆನ್ನಾದ 3ನೇ ಮನೋವೈದ್ಯಕೀಯ ಶಾಲೆ ಎಂದು ಕರೆಯುತ್ತಾರೆ. ಇದು ಮೊದಲ 2 ಶಾಲೆಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ. ಮೊದಲನೆಯದಾಗಿ ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಸಿದ್ಧಾಂತ. ಫ್ರಾಯ್ಡ್ ಅವರ ಪ್ರಕಾರ ಮಾನವನ ಪ್ರತಿಯೊಂದು ನಡೆಯೂ ಕೇವಲ ಸುಖವನ್ನು ಅರಸುವತ್ತ, ವಿಲ್ ಟು ಪ್ಲೆಷರ್, ಸಾಗುತ್ತದೆ. ಅಂದರೆ ಮನುಷ್ಯ ತನ್ನ ದೈಹಿಕ ಮತ್ತು ಮಾನಸಿಕ ಸುಖಾಸಕ್ತಿಗಳ ಗುಲಾಮ. ಎರಡನೆಯದಾಗಿ ಆಲ್ಫ್ರೆಡ್ ಆಡ್ಲರ್ ಅವರ ಸಿದ್ಧಾಂತ.
ಇವರ ಪ್ರಕಾರ ಮಾನವನು ಯಾವಾಗಲೂ ಅಧಿಕಾರ, ಶ್ರೇಷ್ಠತೆ ಮತ್ತು ಪ್ರಾಬಲ್ಯವನ್ನು ಅರಸುತ್ತಾನೆ, ವಿಲ್ ಟು ಪವರ್. ಆದರೆ ಡಾಕ್ಟರ್ ಫ್ರಾಂಕಲ್ ಅವರು ಈ ಎರಡೂ ವಾದಗಳನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಮಾನವನ ಮೂಲ ಮತ್ತು ಅತಿ ಮುಖ್ಯ ಉದ್ದೇಶ ಬದುಕಿನಲ್ಲಿ ಒಂದು ಅರ್ಥವನ್ನು ಹುಡುಕುವುದು, ವಿಲ್ ಟು ಮೀನಿಂಗ್. ಮನುಷ್ಯನಿಗೆ ಕೇವಲ ಸುಖವಿದ್ದರೆ ಸಾಲದು, ಕೇವಲ ಅಧಿಕಾರವಿದ್ದರೆ ಸಾಲದು. ಆತನ ಬದುಕಿಗೆ ಒಂದು ಸ್ಪಷ್ಟವಾದ ಅರ್ಥ ಅಥವಾ ಉದ್ದೇಶವಿರಬೇಕು. ಒಬ್ಬ ಮನುಷ್ಯನ ಬಳಿ ಸಂಪತ್ತು, ಸುಖ, ಅಧಿಕಾರ ಎಲ್ಲವೂ ಇದ್ದು ಬದುಕಲು ಒಂದು ಕಾರಣವಿಲ್ಲದಿದ್ದರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳಲು ಹಿಂಜರಿಯುವುದಿಲ್ಲ. ಅದೇ ಬದುಕಲು ಒಂದು ಬಲವಾದ ಅರ್ಥವಿದ್ದರೆ ಆತ ಆಶ್ವಿಟ್ಸ್ನಂತಹ ನರಕದಲ್ಲೂ ಹಸಿವಿನಿಂದ ಸಾಯುತ್ತಿದ್ದರೂ ಬದುಕುಳಿಯುವ ಛಲವನ್ನು ಪ್ರದರ್ಶಿಸುತ್ತಾನೆ. ಇಂದಿನ ಆಧುನಿಕ ಸಮಾಜದ ಅತಿದೊಡ್ಡ ಸಮಸ್ಯೆಯನ್ನು ಫ್ರಾಂಕಲ್ ಅವರು ಅಸ್ತಿತ್ವದ ಶೂನ್ಯತೆ ಎಂದು ಕರೆಯುತ್ತಾರೆ. ಇಂದು ಮನುಷ್ಯನಿಗೆ ಬದುಕಲು ಬೇಕಾದ ಎಲ್ಲಾ ಸೌಲಭ್ಯಗಳೂ ಇವೆ. ಹಣ, ಕಾರು, ಬಂಗಲೆ, ತಂತ್ರಜ್ಞಾನ ಎಲ್ಲವೂ ಇದೆ. ಬದುಕಲು ಸಾಧನಗಳಿವೆ, ಆದರೆ ಬದುಕಲು ಒಂದು ಕಾರಣವಿಲ್ಲ. ನಾನು ಏತಕ್ಕಾಗಿ ಬದುಕುತ್ತಿದ್ದೇನೆ, ನನ್ನ ಈ ಜೀವನಕ್ಕೆ ಏನು ಅರ್ಥ ಎಂಬ ಪ್ರಶ್ನೆ ಆಧುನಿಕ ಮನುಷ್ಯನನ್ನು ಒಳಗೊಳಗೆ ಕೊರೆಯುತ್ತಿದೆ. ಈ ಶೂನ್ಯತೆಯೇ ಆತನನ್ನು ನಿರಾಸೆಗೆ ದೂಡುತ್ತಿದೆ. ಇದಕ್ಕೊಂದು ಉತ್ತಮ ಉದಾಹರಣೆಯೆಂದರೆ ಸಂಡೇ ನ್ಯೂರೋಸಿಸ್ ಅಥವಾ ಭಾನುವಾರದ ಖಿನ್ನತೆ. ಮನುಷ್ಯ ಸೋಮವಾರದಿಂದ ಶನಿವಾರದವರೆಗೂ ತನ್ನ ಕೆಲಸ, ಆಫೀಸು, ಹಣ ಸಂಪಾದನೆಯ ಓಟದಲ್ಲಿ ವಿಪರೀತ ಬ್ಯುಸಿಯಾಗಿರುತ್ತಾನೆ. ತಾನೇನು ಮಾಡುತ್ತಿದ್ದೇನೆ ಎಂದು ಯೋಚಿಸುವ ಬಿಡುವು ಕೂಡ ಅವನಿಗಿರುವುದಿಲ್ಲ. ಆದರೆ ಭಾನುವಾರ ರಜೆ ಸಿಕ್ಕಿ ಆ ಓಟ ನಿಂತಾಗ, ಆತನೊಡನೆ ತಾನೇ ಒಂಟಿಯಾಗಿ ಕಳೆಯಬೇಕಾಗಿ ಬಂದಾಗ ಆತನ ಬದುಕಿನ ಶೂನ್ಯತೆ ಬೃಹದಾಕಾರವಾಗಿ ಆತನನ್ನು ಹೆದರಿಸುತ್ತದೆ. ತನ್ನ ಬದುಕಿಗೆ ಯಾವ ಅರ್ಥವೂ ಇಲ್ಲವಿಲ್ಲ ಎಂಬ ಸತ್ಯ ಅರಿವಾಗಿ ಆತ ತೀವ್ರ ಖಿನ್ನತೆಗೆ ಒಳಗಾಗುತ್ತಾನೆ. ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿ ಅಥವಾ ಅರ್ಥವಿಲ್ಲದಿರುವುದೇ ಇಂದಿನ ಬಹುಪಾಲು ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಎಂದು ಫ್ರಾಂಕಲ್ ವಾದಿಸುತ್ತಾರೆ. ಈ ಅಸ್ತಿತ್ವದ ಶೂನ್ಯತೆಯನ್ನು ತುಂಬಿಕೊಳ್ಳಲು ಮನುಷ್ಯ 3 ಅಡ್ಡದಾರಿಗಳನ್ನು ಹಿಡಿಯುತ್ತಿದ್ದಾನೆ. 1. ಖಿನ್ನತೆ ಅಂದರೆ ಡಿಪ್ರೆಷನ್. ಅರ್ಥವಿಲ್ಲದ ಬದುಕಿನಿಂದ ಹತಾಶನಾಗಿ ಆತ್ಮಹತ್ಯೆಯಂತಹ ನಿರ್ಧಾರಗಳಿಗೆ ಶರಣಾಗುವುದು. 2. ಕೋಪ ಮತ್ತು ಹಿಂಸೆ ಅಂದರೆ ಅಗ್ರೆಷನ್. ಒಳಗಿನ ಖಾಲಿತನವನ್ನು ಹೊರಹಾಕಲು ಸಮಾಜದ ಮೇಲೆ, ಇತರರ ಮೇಲೆ ವಿನಾಕಾರಣ ದ್ವೇಷ ಕಾರುವುದು. 3. ದುಶ್ಚಟಗಳು ಅಂದರೆ ಅಡಿಕ್ಷನ್. ತನ್ನ ಜೀವನದ ಶೂನ್ಯತೆಯನ್ನು ಮರೆಯಲು ಆಲ್ಕೋಹಾಲ್, ಡ್ರಗ್ಸ್ ಅಥವಾ ಅತಿಯಾದ ಲೈಂಗಿಕತೆಯಂತಹ ತಾತ್ಕಾಲಿಕ ಸುಖಗಳ ಮೊರೆ ಹೋಗುವುದು. ಮನುಷ್ಯನ ಈ ಶೂನ್ಯತೆಯನ್ನು ಕೇವಲ ಮಾತ್ರೆಗಳಿಂದಲೋ ಅಥವಾ ಅವನ ಬಾಲ್ಯದ ಘಟನೆಗಳನ್ನು ಕೆದರಿಸುವುದರಿಂದಲೂ ಗುಣಪಡಿಸಲು ಸಾಧ್ಯವಿಲ್ಲ. ಆತನ ದೃಷ್ಟಿಯನ್ನು ಆತನ ಭವಿಷ್ಯದತ್ತ ಆಯಿಸಿ ಆತನ ಬದುಕಿಗೆ ಆತನೇ ಒಂದು ಅರ್ಥವನ್ನು ಕಂಡುಕೊಳ್ಳುವಂತೆ ಮಾಡುವುದೇ ಲೋಗೋಥೆರಪಿಯ ಮುಖ್ಯ ಉದ್ದೇಶವಾಗಿದೆ. ಮನುಷ್ಯನಿಗೆ ಆತನ ಬದುಕಿನ ಗುರಿ ಸಿಕ್ಕಾಗ ಆತನ ಎಲ್ಲಾ ಖಿನ್ನತೆಗಳು ತಾವಾಗಿಯೇ ಮಾಯವಾಗುತ್ತವೆ ಎಂಬುದನ್ನು ಈ ಅಧ್ಯಾಯ ಬಿಡಿಸಿಡುತ್ತದೆ. ಅಧ್ಯಾಯ 13. ಜೀವನದ ಅರ್ಥವನ್ನು ಕಂಡುಹಿಡಿಯುವುದು. ಫೈಂಡಿಂಗ್ ಮೀನಿಂಗ್ ಇನ್ ಲೈಫ್. ನನ್ನ ಜೀವನದ ಅರ್ಥವೇನು ಎಂಬುದು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವ ಅತ್ಯಂತ ದೊಡ್ಡ ಮತ್ತು ಒಂಟಿ ಪ್ರಶ್ನೆ. ಆದರೆ ಡಾಕ್ಟರ್ ಫ್ರಾಂಕಲ್ ಹೇಳುತ್ತಾರೆ, ಬದುಕಿನ ಅರ್ಥ ಎನ್ನುವುದು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಚೆಸ್ ಆಟದಲ್ಲಿ ಅತ್ಯಂತ ಉತ್ತಮವಾದ ನಡೆ ಯಾವುದು ಎಂದು ಕೇಳಿದರೆ ಅದಕ್ಕೆ ಒಂದೇ ಉತ್ತರವಿಲ್ಲ. ಆ ಕ್ಷಣದ ಪರಿಸ್ಥಿತಿ ಮತ್ತು ಎದುರಾಳಿಯ ನಡೆಯ ಮೇಲೆ ಅದು ಅವಲಂಬಿಸಿರುತ್ತದೆ. ಹಾಗೆಯೇ ಬದುಕಿನ ಅರ್ಥವೂ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ, ದಿನದಿಂದ ದಿನಕ್ಕೆ, ಘಳಿಗೆಯಿಂದ ಘಳಿಗೆಗೆ ಬದಲಾಗುತ್ತಿರುತ್ತದೆ. ಹಾಗಾದರೆ ಈ ಅರ್ಥವನ್ನು ನಾವು ಹುಡುಕುವುದು ಹೇಗೆ? ಬದುಕಿನ ಅರ್ಥವನ್ನು ನಾವು ಮುಖ್ಯವಾಗಿ 3 ವಿಭಿನ್ನ ಮಾರ್ಗಗಳಿಂದ ಕಂಡುಕೊಳ್ಳಬಹುದು ಎಂದು ಲೋಗೋಥೆರಪಿ ಹೇಳುತ್ತದೆ. ಮೊದಲನೆಯ ಮಾರ್ಗ ಸೃಷ್ಟಿ ಅಥವಾ ಕೆಲಸದ ಮೂಲಕ, ಬೈ ಕ್ರಿಯೇಟಿಂಗ್ ಅ ವರ್ಕ್ ಆರ್ ಡೂಯಿಂಗ್ ಎ ಡೀಡ್. ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುವುದು ನಾವು ಈ ಜಗತ್ತಿಗೆ ಏನನ್ನು ನೀಡುತ್ತೇವೆ ಎಂಬುದರ ಮೇಲೆ. ಅದು ಕೇವಲ ಹೊಟ್ಟೆಪಾಡಿಗಾಗಿ ಮಾಡುವ ನೌಕರಿಯಾಗಿರಬೇಕಿಲ್ಲ. ನಾವು ಮಾಡುವ ಸಾಧನೆ, ನಾವು ಸೃಷ್ಟಿಸುವ ಒಂದು ಕಲೆ ಅಥವಾ ನಾವು ಸಮಾಜಕ್ಕೆ ನೀಡುವ ಕೊಡುಗೆಯ ಮೂಲಕ ನಮ್ಮ ಜೀವನಕ್ಕೆ ಅರ್ಥ ಸಿಗುತ್ತದೆ. ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಯಲ್ಲಿ, ಒಬ್ಬ ಕಲಾವಿದ ತನ್ನ ಚಿತ್ರದಲ್ಲಿ ಅಥವಾ ಒಬ್ಬ ತಾಯಿ ತನ್ನ ಮಗುವನ್ನು ಬೆಳೆಸುವ ನಿಸ್ವಾರ್ಥ ಸೇವೆಯಲ್ಲೇ ತನ್ನ ಬದುಕಿನ ಅರ್ಥವನ್ನು ಕಂಡುಕೊಳ್ಳುತ್ತಾಳೆ. ನಾನು ಮಾಡಬೇಕಾದ, ನನಗಾಗಿ ಕಾಯುತ್ತಿರುವ ಒಂದು ಕೆಲಸ ಈ ಭೂಮಿಯ ಮೇಲಿದೆ ಎಂಬ ಅರಿವೇ ಮನುಷ್ಯನಿಗೆ ಬದುಕುವ ಅದಮ್ಯ ಶಕ್ತಿಯನ್ನು ನೀಡುತ್ತದೆ. ಎರಡನೆಯ ಮಾರ್ಗ ಅನುಭವ ಅಥವಾ ಪ್ರೀತಿಯ ಮೂಲಕ, ಬೈ ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ಆರ್ ಎನ್ಕೌಂಟರಿಂಗ್ ಸಮ್ವನ್. ಕೆಲವೊಮ್ಮೆ ನಾವು ಏನನ್ನೂ ಸಾಧಿಸದಿದ್ದರೂ ಪ್ರಪಂಚದ ಸೌಂದರ್ಯವನ್ನು ಆಸ್ವಾದಿಸುವ ಮೂಲಕ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬಹುದು.
ಪ್ರಕೃತಿಯನ್ನು ಆರಾಧಿಸುವುದು, ಮಂತ್ರಮುಗ್ಧಗೊಳಿಸುವ ಕಲೆಯ ಸೌಂದರ್ಯವನ್ನು ಸವಿಯುವುದು, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ಆಳವಾಗಿ ಪ್ರೀತಿಸುವ ಮೂಲಕ ನಮ್ಮ ಬದುಕಿಗೆ ಅರ್ಥ ಸಿಗುತ್ತದೆ. ಡಾಕ್ಟರ್ ಫ್ರಾಂಕಲ್ ಅವರ ಪ್ರಕಾರ ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ. ಪ್ರೀತಿ ಎಂದರೆ ಇನ್ನೊಬ್ಬ ವ್ಯಕ್ತಿಯ ಅಂತರಂಗವನ್ನು, ಅವರ ಆತ್ಮವನ್ನು ಮುಟ್ಟುವುದು. ನಾವು ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದಾಗ ಕೇವಲ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನಷ್ಟೇ ಅಲ್ಲ, ಅವರ ಭವಿಷ್ಯದ ಸಾಧ್ಯತೆಗಳನ್ನು ನಾವು ನೋಡುತ್ತೇವೆ. ಪ್ರೀತಿಪಾತ್ರರ ಒಳಗಿರುವ ಆ ನಿಜವಾದ ಶಕ್ತಿಯನ್ನು ಗುರುತಿಸಿ, ಆ ಶಕ್ತಿಯನ್ನು ಹೊರತಂದು ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲು ಸಹಾಯ ಮಾಡುವುದೇ ಅಪ್ಪಟ ಪ್ರೀತಿ. ಆ ಪ್ರೀತಿಯೇ ಜೀವನದ ದೊಡ್ಡ ಅರ್ಥ. ಮೂರನೆಯ ಮಾರ್ಗ, ನೋವಿನ ಬಗ್ಗೆ ನಾವು ತಾಳುವ ನಿಲುವಿನ ಮೂಲಕ. ಬೈ ದ ಆಟಿಟ್ಯೂಡ್ ವಿ ಟೇಕ್ ಟುವರ್ಡ್ಸ್ ಅನ್ಅವಾಯ್ಡಬಲ್ ಸಫರಿಂಗ್. ಇದು ಫ್ರಾಂಕಲ್ ಅವರ ಸಿದ್ಧಾಂತದ ಅತ್ಯಂತ ಪ್ರಮುಖ ಮತ್ತು ಕ್ರಾಂತಿಕಾರಿ ಭಾಗ. ಒಂದು ವೇಳೆ ನಮ್ಮ ಕೈಕಾಲು ಸ್ವಾಧೀನ ಕಳೆದುಕೊಂಡರೆ, ಅಥವಾ ಕೆಲಸ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದರೆ, ನಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡು ನಾವು ಅನಾಥರಾದರೆ, ಆಗ ಜೀವನಕ್ಕೆ ಅರ್ಥವೇ ಇಲ್ಲವೇ? ಖಂಡಿತ ಇದೆ ಎನ್ನುತ್ತಾರೆ ಫ್ರಾಂಕಲ್. ಯಾವಾಗ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲವೋ, ಆಗ ಆ ನೋವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರಲ್ಲೂ ನಮ್ಮ ಬದುಕಿನ ಅತ್ಯುನ್ನತ ಅರ್ಥವಿದೆ. ಯಾವಾಗ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲವೋ, ಆಗ ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವ ಅತಿದೊಡ್ಡ ಸವಾಲು ನಮ್ಮೆದುರಿರುತ್ತದೆ. When we are no longer able to change a situation, we are challenged to change ourselves. ನರಕದಂತಹ ಕಷ್ಟ ಬಂದರೂ ಅದಕ್ಕೆ ತಲೆಬಾಗದೆ, ಅರದೆ, ಅತ್ಯಂತ ಘನತೆ ಮತ್ತು ಧೈರ್ಯದಿಂದ ಆ ಕಷ್ಟವನ್ನು ಎದುರಿಸುವುದಿದೆಯಲ್ಲ, ಅದು ಮನುಷ್ಯಕುಲದ ಅತ್ಯುನ್ನತ ಸಾಧನೆ. ಆ ಧೈರ್ಯವೇ ನಿಮ್ಮ ಬದುಕಿಗೆ ಹೊಸ ಅರ್ಥವನ್ನು ಬರೆಯುತ್ತದೆ. ಆದ್ದರಿಂದ ಫ್ರಾಂಕಲ್ ಅವರು ಒಂದು ಸುಂದರವಾದ ವಿರೋಧಾಭಾಸವನ್ನು ನಮ್ಮೆದುರು ಇಡುತ್ತಾರೆ. ನಾವು ನನ್ನ ಜೀವನದ ಅರ್ಥವೇನು, ಜೀವನ ನನಗೇನು ಕೊಟ್ಟಿದೆ ಎಂದು ಪ್ರಪಂಚವನ್ನು ಕೇಳಬಾರದು. ಬದಲಾಗಿ ಜೀವನವೇ ನಮ್ಮೆದುರು ನಿಂತು ಪ್ರತಿದಿನ, ಪ್ರತಿ ಘಡಿಗೆ ಪ್ರಶ್ನೆಗಳನ್ನು ಎಸೆಯುತ್ತಿದೆ. ಆ ಪ್ರಶ್ನೆಗೆ ನಾವು ಮಾತುಗಳ ಮೂಲಕವಲ್ಲ, ಬದಲಾಗಿ ನಮ್ಮ ಜವಾಬ್ದಾರಿಯುತ ಕರ್ತವ್ಯಗಳ ಮೂಲಕ, ನಮ್ಮ ದಿಟ್ಟ ನಡೆಯ ಮೂಲಕ ಉತ್ತರ ನೀಡಬೇಕು. ಜೀವನದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದೇ ಜೀವನದ ನಿಜವಾದ ಅರ್ಥ ಎಂದು ಲೋಗೋಥೆರಪಿ ಸಾರಿ ಹೇಳುತ್ತದೆ. ಅಧ್ಯಾಯ 14. ನೋವಿನ ಅರ್ಥ ಮತ್ತು ವಿರೋಧಾಭಾಸದ ಉದ್ದೇಶ. ದ ಮೀನಿಂಗ್ ಆಫ್ ಸಫರಿಂಗ್ ಆ್ಯಂಡ್ ಪ್ಯಾರಾಡಾಕ್ಸಿಕಲ್ ಇಂಟೆನ್ಷನ್. ನೋವಿಗೂ ಒಂದು ಅರ್ಥವಿದೆಯೇ? ಕಷ್ಟಗಳು ಕೇವಲ ನಮ್ಮನ್ನು ಕಾಡಲು, ನಮ್ಮನ್ನು ಕಣ್ಣೀರು ಹಾಕಿಸಲು ಮಾತ್ರ ಬರುವುದೇ? ಖಂಡಿತ ಇಲ್ಲ. ನಾವು ಬದಲಾಯಿಸಲಾಗದ ಕಷ್ಟಗಳಿಗೆ ಸಿಲುಕಿದಾಗ ಆ ಕಷ್ಟವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರಲ್ಲೇ ಮನುಷ್ಯನ ಅತ್ಯುನ್ನತ ಸಾಧನೆ ಅಡಗಿದೆ ಎನ್ನುತ್ತಾರೆ ಡಾಕ್ಟರ್ ಫ್ರಾಂಕಲ್. ಇದಕ್ಕೊಂದು ಹೃದಯಸ್ಪರ್ಶಿ ಉದಾಹರಣೆಯನ್ನು ಅವರು ನೀಡುತ್ತಾರೆ. ಒಮ್ಮೆ ಒಬ್ಬ ವಯಸ್ಸಾದ ಅತ್ಯಂತ ಅನುಭವಿ ವೈದ್ಯರು ಫ್ರಾಂಕಲ್ ಅವರ ಬಳಿ ಚಿಕಿತ್ಸೆಗೆ ಬಂದರು. ಆ ವೈದ್ಯರು ತಮ್ಮ ಹೆಂಡತಿಯನ್ನು ಕಳೆದುಕೊಂಡು 2 ವರ್ಷಗಳಾಗಿದ್ದವು. ಅವರಿಬ್ಬರದೂ ಅನ್ಯೋನ್ಯವಾದ ಪ್ರೀತಿ. ಹೆಂಡತಿಯ ಸಾವಿನ ನಂತರ ಆ ವೈದ್ಯರ ಪ್ರಪಂಚವೇ ಶೂನ್ಯವಾಗಿತ್ತು. ಆ ವಿರಹದ ನೋವನ್ನು ತಾಳಲಾರದೆ ಅವರು ತೀವ್ರವಾದ ಖಿನ್ನತೆಗೆ ಒಳಗಾಗಿದ್ದರು. ಫ್ರಾಂಕಲ್ ಅವರು ಆ ವೈದ್ಯರಿಗೆ ಯಾವುದೇ ಮಾತ್ರೆಗಳನ್ನು ಕೊಡಲಿಲ್ಲ ಅಥವಾ ಸಾಂತ್ವನದ ಒಣ ಮಾತುಗಳನ್ನೂ ಆಡಲಿಲ್ಲ. ಬದಲಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮಾರ್ಮಿಕವಾದ ಪ್ರಶ್ನೆ ಕೇಳಿದರು. ಡಾಕ್ಟರ್, ಒಂದು ವೇಳೆ ನಿಮ್ಮ ಹೆಂಡತಿ ಸಾಯುವ ಬದಲು ನೀವೇ ಮೊದಲು ಸತ್ತಿದ್ದರೆ ಏನಾಗುತ್ತಿತ್ತು? ಆಗ ಆ ವಯಸ್ಸಾದ ವೈದ್ಯರು ಬೆಚ್ಚಿಬಿದ್ದರು. ಅಯ್ಯೋ ದೇವರೇ, ಹಾಗಾಗಿದ್ರೆ ನನ್ನ ಹೆಂಡತಿ ಈ ವಿರಹದ ಘೋರ ನೋವನ್ನು, ಈ ಒಂಟಿತನವನ್ನು ಅನುಭವಿಸಬೇಕಾಗಿತ್ತು. ನನ್ನಿಲ್ಲದೆ ಬದುಕುವುದು ಅವಳಿಗೆ ನರಕವಾಗುತ್ತಿತ್ತು. ಅವಳಿಗದು ಬಹಳ ಕಷ್ಟವಾಗುತ್ತಿತ್ತು ಎಂದರು. ಆಗ ಫ್ರಾಂಕಲ್ ಅತ್ಯಂತ ಶಾಂತವಾಗಿ ಹೇಳಿದರು, ನೋಡಿ ಡಾಕ್ಟರ್, ನಿಮ್ಮ ಹೆಂಡತಿಯನ್ನು ಆ ವಿರಹದ ಘೋರ ನೋವಿನಿಂದ ಪಾರು ಮಾಡಲು ಈಗ ಆ ನೋವನ್ನು ನೀವೇ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದೀರಿ. ಇದು ಅವಳಿಗಾಗಿ ನೀವು ಮಾಡುತ್ತಿರುವ ಅತಿ ದೊಡ್ಡ ಪ್ರೀತಿಯ ತ್ಯಾಗ. ಆ ಮಾತು ಕೇಳಿದ ತಕ್ಷಣವೇ ಆ ವೈದ್ಯರ ಕಣ್ಣುಗಳಲ್ಲಿ ನೀರು ಬಂತು. ಅವರು ಎದ್ದು ಬಂದು ಫ್ರಾಂಕಲ್ ಅವರ ಕೈಕುಲುಕಿದರು. ಆ ಕ್ಷಣವೇ ಅವರ ನೋವಿಗೆ ಒಂದು ದಿವ್ಯವಾದ ಅರ್ಥ ಸಿಕ್ಕಿತ್ತು. ಫ್ರಾಂಕಲ್ ಅವರು ಸತ್ತ ಹೆಂಡತಿಯನ್ನು ಮರಳಿ ತರಲಿಲ್ಲ, ಆದರೆ ಆ ವೈದ್ಯರ ದೃಷ್ಟಿಕೋನವನ್ನು ಬದಲಾಯಿಸಿದ್ದರು. ಯಾವಾಗ ನಮ್ಮ ನೋವಿಗೆ ಒಂದು ಅರ್ಥ ಸಿಗುತ್ತದೆಯೋ, ಆಗ ನೋವು ಕೇವಲ ನೋವಾಗಿ ಉಳಿಯುವುದಿಲ್ಲ, ಅದು ಪ್ರೀತಿಯ ತ್ಯಾಗವಾಗಿ ಬದಲಾಗುತ್ತದೆ. ಇನ್ನು ಲೋಗೋಥೆರಪಿಯ ಇನ್ನೊಂದು ಕ್ರಾಂತಿಕಾರಿ ಮತ್ತು ಪ್ರಾಯೋಗಿಕ ತಂತ್ರವೆಂದರೆ ವಿರೋಧಾಭಾಸದ ಉದ್ದೇಶ, ಪ್ಯಾರಾಡಾಕ್ಸಿಕಲ್ ಇಂಟೆನ್ಷನ್. ಮನುಷ್ಯನ ಮನಸ್ಸು ಬಹಳ ವಿಚಿತ್ರವಾದದ್ದು.
ನಾವು ಯಾವುದಕ್ಕೆ ಅತಿಯಾಗಿ ಹೆದರುತ್ತೇವೋ ಅದೇ ಆಗುವಂತೆ ನಮ್ಮ ಮನಸ್ಸೇ ಮಾಡುತ್ತದೆ. ಇದನ್ನು ಮನೋವಿಜ್ಞಾನದಲ್ಲಿ ನಿರೀಕ್ಷಿತ ಆತಂಕ ಎನ್ನುತ್ತಾರೆ. ಅಂದರೆ ಒಂದು ಕೆಟ್ಟದ್ದು ಆಗುತ್ತದೆ ಎಂದು ಮೊದಲೇ ಹೆದರುವುದು. ಉದಾಹರಣೆಗೆ, ರಾತ್ರಿ ಮಲಗಿದಾಗ ಅಯ್ಯೋ ನನಗೆ ನಿದ್ದೆ ಬರುವುದಿಲ್ಲವೇನೋ ಎಂದು ಹೆದರುವವನಿಗೆ ನಿದ್ದೆ ಬರುವುದೇ ಇಲ್ಲ. 4 ಜನರ ಮುಂದೆ ಹೋದಾಗ ನಾನು ಬೆವರುತ್ತೇನೆ, ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ಎಂದು ಹೆದರುವವನು ವಿಪರೀತವಾಗಿ ಬೆವರುತ್ತಾನೆ. ನಾನು ಮಾತನಾಡುವಾಗ ತೊದಲುತ್ತೇನೆ ಎಂದು ಭಯಪಡುವವನು ಅತಿ ಹೆಚ್ಚು ತೊದಲುತ್ತಾನೆ. ಇದನ್ನು ಸರಿಪಡಿಸಲು ನಾವು ಎಷ್ಟು ಬಲವಂತ ಮಾಡುತ್ತೇವೋ ಹೈಪರ್ ಇಂಟೆನ್ಷನ್ ಸಮಸ್ಯೆ ಅಷ್ಟೇ ಬಿಗಡಾಯಿಸುತ್ತದೆ. ಇದನ್ನು ಗುಣಪಡಿಸಲು ಫ್ರಾಂಕಲ್ ರೋಗಿಗಳಿಗೆ ಒಂದು ವಿಚಿತ್ರ ಹಾಗೂ ಹಾಸ್ಯಭರಿತ ಸಲಹೆ ನೀಡುತ್ತಿದ್ದರು. ನೀವು ಯಾವುದಕ್ಕೆ ಹೆದರುತ್ತೀರೋ ಆ ಭಯದಿಂದ ಓಡಿ ಹೋಗಬೇಡಿ, ಬದಲಾಗಿ ಅದನ್ನೇ ಬೇಕೆಂತಲೇ ಅತಿರೇಕವಾಗಿ ಮಾಡಲು ಪ್ರಯತ್ನಿಸಿ ಎಂದರು. ಬೆವರುವ ಸಮಸ್ಯೆಯಿದ್ದ ಯುವ ವೈದ್ಯನಿಗೆ ಫ್ರಾಂಕಲ್ ಹೇಳಿದರು, ನಾಳೆ ನೀನು ಜನರನ್ನು ಭೇಟಿಯಾದಾಗ ನಾನು ಮೊದಲು 1 ಲೀಟರ್ ಬೆವರಿದ್ದಿದ್ದೆ, ಆದರೆ ಇಂದು 10 ಲೀಟರ್ ಬೆವರಿ ತೋರಿಸುತ್ತೇನೆ ನೋಡು ಎಂದು ನಿನ್ನ ಮನಸ್ಸಿಗೆ ನೀನೇ ಸವಾಲು ಹಾಕಿಕೋ. ಆ ಯುವ ವೈದ್ಯ ಮರುದಿನ ಹಾಗೆಯೇ ಮಾಡಿದ. ಜನರನ್ನು ನೋಡಿದಾಗ ಇಂದು ನಾನು ಅತಿ ಹೆಚ್ಚು ಬೆವರುತ್ತೇನೆ ಎಂದು ಬೇಕೆಂತಲೇ ಪ್ರಯತ್ನಿಸಿದ. ಆಶ್ಚರ್ಯವೆಂದರೆ ಆತನಿಗೆ ಆ ದಿನ 1 ಹನಿ ಕೂಡ ಬೆವರಲೇ ಇಲ್ಲ. ಆತನ 4 ವರ್ಷದ ಸಮಸ್ಯೆ ಒಂದೇ ದಿನದಲ್ಲಿ ಮಾಯವಾಗಿತ್ತು. ಹಾಗೆಯೇ ನಿದ್ದೆ ಬಾರದ ರೋಗಿಗೆ ಫ್ರಾಂಕಲ್ ಹೇಳುತ್ತಿದ್ದರು, ನೀನು ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಪ್ರಯತ್ನಿಸಲೇಬೇಡ, ಬದಲಾಗಿ ಕಣ್ಣು ಬಿಟ್ಟುಕೊಂಡು ನಾನು ಇಂದು ಇಡೀ ರಾತ್ರಿ ನಿದ್ದೆ ಮಾಡುವುದಿಲ್ಲ, ಎಷ್ಟು ಹೊತ್ತು ಎಚ್ಚರವಿರುತ್ತೇನೆ ನೋಡೋಣ ಎಂದು ಬಲವಂತವಾಗಿ ಎಚ್ಚರವಿರಲು ಪ್ರಯತ್ನಿಸು. ಆತ ಬಲವಂತವಾಗಿ ಎಚ್ಚರವಿರಲು ಪ್ರಯತ್ನಿಸಿದಾಗ ಮೆದುಳಿನ ಮೇಲಿದ್ದ ನಿದ್ದೆ ಮಾಡಬೇಕು ಎಂಬ ಒತ್ತಡ ಕಡಿಮೆಯಾಗಿ ಆತನಿಗೆ ತಾನಾಗಿಯೇ ಗಾಢ ನಿದ್ದೆ ಆವರಿಸುತ್ತಿತ್ತು. ತೊದಲುವ ವ್ಯಕ್ತಿಯ ಕಥೆಯೂ ಅಷ್ಟೇ. ಆತ ತನ್ನ ಇಡೀ ಜೀವಮಾನದಲ್ಲಿ ಕೇವಲ ಒಮ್ಮೆ ಮಾತ್ರ ತೊದಲದೆ ಸ್ಪಷ್ಟವಾಗಿ ಮಾತನಾಡಿದ್ದನಂತೆ. ಅದು ಯಾವಾಗ ಗೊತ್ತೇ? ಆತ ಸಣ್ಣ ಹುಡುಗನಾಗಿದ್ದಾಗ ಟಿಕೆಟ್ ಇಲ್ಲದೆ ರೈಲು ಹತ್ತಿದ್ದ. ಟಿಕೆಟ್ ಕಲೆಕ್ಟರ್ ಬಂದು ಹಿಡಿದಾಗ ನಾನು ಪಾಪದ ಹುಡುಗ, ನನಗೆ ತೊದಲು ಬರುತ್ತದೆ ಎಂದು ತೋರಿಸಿದರೆ ಅವನು ನನ್ನನ್ನು ಬಿಟ್ಟು ಬಿಡುತ್ತಾನೆ ಎಂದು ಬೇಕೆಂತಲೇ ತೊದಲಲು ಪ್ರಯತ್ನಿಸಿದ. ಆದರೆ ಆಶ್ಚರ್ಯ, ಆತ ಬೇಕೆಂತಲೇ ತೊದಲಲು ಹೋದಾಗ ಆತನಿಗೆ ತೊದಲಲು ಸಾಧ್ಯವೇ ಆಗಲಿಲ್ಲ. ನಮ್ಮ ಭಯವನ್ನು ಗೆಲ್ಲಲು ಪ್ರಕೃತಿ ನಮಗೆ ನೀಡಿರುವ ಉತ್ತಮ ಅಸ್ತ್ರವೆಂದರೆ ಹಾಸ್ಯ, ಹ್ಯೂಮರ್. ಭಯವನ್ನು ನೋಡಿ ನಕ್ಕಾಗ, ಅದನ್ನು ತಮಾಷೆಯಾಗಿ ಎದುರಿಸಿದಾಗ ಅದರ ಶಕ್ತಿ ಸಂಪೂರ್ಣವಾಗಿ ಕುಂದುತ್ತದೆ. ಮನುಷ್ಯ ತನ್ನದೇ ನ್ಯೂನತೆಗಳನ್ನು ನೋಡಿ ನಗಲು ಕಲಿತರೆ ಆತ ಅರ್ಧದಷ್ಟು ಮಾನಸಿಕ ಸಮಸ್ಯೆಗಳನ್ನು ತಾನೇ ಗೆದ್ದಂತೆ ಎಂಬುದನ್ನು ಈ ವಿರೋಧಾಭಾಸ ತಂತ್ರ ಸಾಬೀತುಪಡಿಸುತ್ತದೆ. ಅಧ್ಯಾಯ 15 ದುರಂತದ ಆಶಾವಾದ, ದ ಕೇಸ್ ಫಾರ್ ಅ ಟ್ರಾಜಿಕ್ ಆಪ್ಟಿಮಿಸಮ್. ಪುಸ್ತಕದ ಈ ಅಂತಿಮ ಅಧ್ಯಾಯದಲ್ಲಿ ಡಾಕ್ಟರ್ ವಿಕ್ಟರ್ ಇ ಫ್ರಾಂಕಲ್ ತಮ್ಮ ಇಡೀ ಜೀವಮಾನದ ಅನುಭವವನ್ನು, ಮನೋವಿಜ್ಞಾನದ ಸಾರವನ್ನು ಒಂದೇ ಪದದಲ್ಲಿ ಕಟ್ಟುಕೊಡುತ್ತಾರೆ. ಅದೇ ದುರಂತದ ಆಶಾವಾದ, ಟ್ರಾಜಿಕ್ ಆಪ್ಟಿಮಿಸಮ್. ಆಶಾವಾದಿಯಾಗಿರುವುದು ಎಂದರೆ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ನಗುವುದು ಮಾತ್ರ ಅಲ್ಲ. ಬದುಕಿನ ಅತ್ಯಂತ ಕರಾಳ, ಘೋರ ದುರಂತಗಳ ನಡುವೆಯೂ ಭರವಸೆಯ ಕಿರಣವನ್ನು ಕಾಣುವುದೇ ನಿಜವಾದ ದುರಂತದ ಆಶಾವಾದ. ಫ್ರಾಂಕಲ್ ಅವರ ಪ್ರಕಾರ ಮನುಷ್ಯನ ಜೀವನದಲ್ಲಿ ಎಂದಿಗೂ ತಪ್ಪಿಸಿಕೊಳ್ಳಲಾಗದ 3 ಅನಿವಾರ್ಯ ದುರಂತಗಳಿವೆ, ದ ಟ್ರಾಜಿಕ್ ಟ್ರಯಾಡ್. ಅವುಗಳೆಂದರೆ ನೋವು, ಅಪರಾಧಿಭಾವ ಮತ್ತು ಸಾವು. ಇವುಗಳಿಂದ ಓಡಿಹೋಗಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಇವುಗಳ ನಡುವೆಯೂ ಮನುಷ್ಯ ಆಶಾವಾದಿಯಾಗಿರುವುದು ಹೇಗೆ? ಆಶಾವಾದಿಯಾಗಿ ಬದುಕಲು ಈ 3ಕ್ಕೂ ನಾವು ಒಂದೊಂದು ದಿವ್ಯವಾದ ಅರ್ಥವನ್ನು ನೀಡಲೇಬೇಕು. 1. ನೋವು, ಪೇನ್, ಸಾಧನೆಯಾಗಿ ಪರಿವರ್ತನೆ. ಕಷ್ಟಗಳು ಮತ್ತು ನೋವುಗಳು ಕೇವಲ ನಮ್ಮನ್ನು ಕಾಡಲು, ಅಳಿಸಲು ಬರುವುದಿಲ್ಲ. ಅನಿವಾರ್ಯವಾದ ನೋವನ್ನು ಎದುರಿಸುವಾಗ ಮನುಷ್ಯ ಅದನ್ನು ತನ್ನ ಸಾಧನೆಯಾಗಿ ಪರಿವರ್ತಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾನೆ. ಇದಕ್ಕೊಂದು ಜ್ವಲಂತ ಉದಾಹರಣೆ ಎಂದರೆ ಜೆರ್ರಿ ಲಾಂಗ್ ಎಂಬ 17 ವರ್ಷದ ಯುವಕನ ಕಥೆ. ಈತ ಡೈವಿಂಗ್ ಮಾಡುವಾಗ ಆದ ಒಂದು ಭೀಕರ ಅಪಘಾತದಲ್ಲಿ ಕುತ್ತಿಗೆಯ ಕೆಳಗಿನ ಸಂಪೂರ್ಣ ಸ್ವಾಧೀನ ಕಳೆದುಕೊಂಡ. ಕ್ವಾಡ್ರಿಪ್ಲೀಜಿಕ್. ಕೈ, ಕಾಲು ಯಾವುದೂ ಚಲಿಸುವಂತಿರಲಿಲ್ಲ. ಆತನ ಇಡೀ ಭವಿಷ್ಯವೇ ಕತ್ತಲಾಯಿತು ಎಂದು ಎಲ್ಲರೂ ಅಂದುಕೊಂಡರು. ಆದರೆ ಆತ ಸೋಲೊಪ್ಪಿಕೊಳ್ಳಲಿಲ್ಲ. ತನ್ನ ಬಾಯಲ್ಲಿ ಒಂದು ಉದ್ದದ ಕಡ್ಡಿಯನ್ನು ಕಚ್ಚಿಕೊಂಡು ಕೇವಲ ಬಾಯಿಯ ಸಹಾಯದಿಂದ ಟೈಪ್ ಮಾಡುವುದನ್ನು ಕಲಿತ. ಟಿವಿ ಮೂಲಕವೇ ಮನೋವಿಜ್ಞಾನದ ತರಗತಿಗಳಿಗೆ ಹಾಜರಾಗಿ ವ್ಯಾಸಂಗ ಮಾಡಿದ. ಈಗ ಆತ ತನ್ನಂತೆಯೇ ಕಷ್ಟದಲ್ಲಿರುವ ಇತರ ರೋಗಿಗಳಿಗೆ ಕೌನ್ಸೆಲಿಂಗ್ ಮಾಡುವ ಮೂಲಕ ಸಹಾಯ ಮಾಡುತ್ತಿದ್ದಾನೆ. ಆತ ಫ್ರಾಂಕಲ್ ಅವರಿಗೆ ಬರೆದ ಪತ್ರದಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ,
ನನ್ನ ಕುತ್ತಿಗೆ ಮುರಿದೋಯಿತು, ಆದರೆ ನನ್ನ ಮನಸ್ಸಲ್ಲ. ಐ ಬ್ರೋಕ್ ಮೈ ನೆಕ್, ಇಟ್ ಡಿಡಿಂಟ್ ಬ್ರೇಕ್ ಮೀ. ನೋವನ್ನು ಗೆದ್ದು ಸಾಧನೆಯಾಗಿ ಪರಿವರ್ತಿಸುವುದು ಎಂದರೆ ಇದೇ. 2. ಅಪರಾಧಿಭಾವ, ಗಿಲ್ಟ್, ಬದಲಾವಣೆಯ ಅವಕಾಶ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಾನೆ. ಆ ತಪ್ಪುಗಳು ನಮ್ಮನ್ನು ಜೀವಮಾನವಿಡ್ಡ ಕಾಡುತ್ತವೆ. ಆದರೆ ಫ್ರಾಂಕಲ್ ಹೇಳುತ್ತಾರೆ, ಅಪರಾಧಿಭಾವ ನಮ್ಮನ್ನು ಕೊಲ್ಲಲು ಇರುವ ಅಸ್ತ್ರವಲ್ಲ. ಅದು ನಾವು ಎಸೆದ ತಪ್ಪುಗಳಿಂದ ಪಾಠ ಕಲಿತು ನೆನ್ನೆಯ ಮನುಷ್ಯನಿಗಿಂತ ಇಂದು ಒಳ್ಳೆಯವರಾಗಿ ಬದಲಾಗಲು ಪ್ರಕೃತಿ ನಮಗೆ ನೀಡಿರುವ ಅವಕಾಶ. ಆಪರ್ಚುನಿಟಿ ಟು ಚೇಂಜ್ ಒನ್ ಸೆಲ್ಫ್ ಫಾರ್ ದ ಬೆಟರ್. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದರಿಂದ ಮೇಲೆದ್ದು ಬರುವುದೇ ಜೀವನದ ದೊಡ್ಡ ಗೆಲುವು. 3. ಸಾವು, ಡೆತ್, ಜವಾಬ್ದಾರಿಯ ಅರಿವು. ಮನುಷ್ಯನಿಗೆ ಸಾವು ನಿಶ್ಚಿತ, ಬದುಕು ಅನಿತ್ಯವಾದದ್ದು. ನನ್ನ ಆಯಸ್ಸು ಕರಗಿ ಹೋಗುತ್ತದೆಯಲ್ಲ, ಎಲ್ಲವೂ ನಾಶವಾಗುತ್ತದೆಯಲ್ಲ ಎಂದು ಕೊರಗುವುದರಲ್ಲಿ ಅರ್ಥವಿಲ್ಲ. ಬದಲಾಗಿ ನನ್ನ ಸಮಯ ಸೀಮಿತವಾಗಿದೆ. ಹಾಗಾಗಿ ನಾನು ಇಂದೇ ಈ ಕ್ಷಣವೇ ಅತ್ಯಂತ ಜವಾಬ್ದಾರಿಯುತವಾಗಿ ಬದುಕಬೇಕು ಎಂಬ ಅರಿವನ್ನು ಸಾವು ನಮಗೆ ನೀಡುತ್ತದೆ. ಇನ್ಸೆಂಟಿವ್ ಟು ಟೇಕ್ ರೆಸ್ಪಾನ್ಸಿಬಲ್ ಆಕ್ಷನ್. ನಮ್ಮ ಯೌವನ, ಅವಕಾಶಗಳು ಕಳೆದು ಹೋಗಬಹುದು. ಆದರೆ ನಾವು ಈ ಭೂಮಿಯ ಮೇಲೆ ಮಾಡಿದ ಒಳ್ಳೆಯ ಕೆಲಸಗಳು, ನಾವು ಅಚ್ಚಳಿಯದೆ ಪ್ರೀತಿಸಿದ ಕ್ಷಣಗಳು ಮತ್ತು ನಾವು ಧೈರ್ಯದಿಂದ ಎದುರಿಸಿದ ಕಷ್ಟಗಳು, ಇವೆಲ್ಲವೂ ಗತಕಾಲದ ಭದ್ರವಾದ ಕಣಜದಲ್ಲಿ ಶಾಶ್ವತವಾಗಿ ಸೇಖರಣೆಯಾಗಿರುತ್ತವೆ. ಸಾವು ಕೂಡ ನಮ್ಮ ಈ ಸಾಧನೆಗಳನ್ನು ಅಳಿಸಿಹಾಕಲು ಸಾಧ್ಯವಿಲ್ಲ. ಕೊನೆಯದಾಗಿ ಡಾಕ್ಟರ್ ಫ್ರಾಂಕಲ್ ನಮ್ಮೆಲ್ಲರನ್ನೂ ಎಚ್ಚರಿಸುವ ಒಂದು ಮಾತನ್ನು ಹೇಳುತ್ತಾರೆ. ಅಮೆರಿಕಾದಂತಹ ದೇಶಗಳಲ್ಲಿ ನೀವು ಯಾವಾಗಲೂ ನಗುತ್ತಲೇ ಇರಬೇಕು, ಸಂತೋಷವಾಗಿರಬೇಕು ಎಂದು ಆದೇಶ ನೀಡಲಾಗುತ್ತದೆ. ಆದರೆ ಸಂತೋಷವನ್ನು ಬಲವಂತವಾಗಿ ತಂದುಕೊಳ್ಳಲು ಸಾಧ್ಯವಿಲ್ಲ. ಹ್ಯಾಪಿನೆಸ್ ಕೆನಾಟ್ ಬಿ ಪರ್ಸ್ಯೂಡ್, ಇಟ್ ಮಸ್ಟ್ ಎನ್ಸ್ಯೂ. ಮನುಷ್ಯ ತನಗೊಂದು ಬದುಕಲು ಅರ್ಥವನ್ನು ಕಂಡುಕೊಂಡಾಗ ಸಂತೋಷವು ತಾನಾಗಿಯೇ ಅವನನ್ನು ಹುಡುಕಿಕೊಂಡು ಬರುತ್ತದೆ. ಮನುಷ್ಯ ಕೇವಲ ಒಂದು ಯಂತ್ರವಲ್ಲ. ಆತ ಕೇವಲ ತನ್ನ ಪರಿಸ್ಥಿತಿಗಳ, ಸನ್ನಿವೇಶಗಳ ಕೈಗೊಂಬೆ ಅಲ್ಲ. ಮನುಷ್ಯ ಯಾರು ಗೊತ್ತೇ? ನಾಜಿಗಳ ಕಸಾಯಿಖಾನೆಯಾದ ಆ ಕ್ರೂರ ಗ್ಯಾಸ್ ಚೇಂಬರ್ಗಳನ್ನು ಕಂಡುಹಿಡಿದ್ದದ್ದೂ ಇದೇ ಮನುಷ್ಯನೇ. ಮತ್ತು ಅದೇ ಗ್ಯಾಸ್ ಚೇಂಬರಿನೊಳಗೆ ಸಾವು ಕಾದಿದೆ ಎಂದು ಗೊತ್ತಿದ್ದರೂ ತುಟಿಗಳಲ್ಲಿ ದೇವರ ಪ್ರಾರ್ಥನೆಯೊಂದಿಗೆ, ದ ಲಾರ್ಡ್ಸ್ ಪ್ರೇಯರ್ ಅಥವಾ ದ ಶೆಮಾ ಇಸ್ರಾಯೇಲ್ ಒಂದಿಗೆ ತಲೆ ಎತ್ತಿ ನೆಟ್ಟಗೆ ಹೆಮ್ಮೆಯಿಂದ ನಡೆದುಕೊಂಡು ಹೋದದ್ದೂ ಇದೇ ಮನುಷ್ಯನೇ. ಮ್ಯಾನ್ ಇಸ್ ದಟ್ ಬೀಯಿಂಗ್ ಹೂ ಇನ್ವೆಂಟೆಡ್ ದ ಗ್ಯಾಸ್ ಚೇಂಬರ್ಸ್ ಆಫ್ ಆಶ್ವಿಟ್ಸ್. However, he is also that being who entered those gas chambers upright with the Lord's Prayer or the Shema Israel on his lips. ಪರಿಸ್ಥಿತಿಗಳು ನಮ್ಮನ್ನು ಎಷ್ಟೇ ಕೆಳಮಟ್ಟಕ್ಕೆ ತಳ್ಳಿದರೂ, ಕಷ್ಟಗಳು ಎಷ್ಟೇ ಘೋರವಾಗಿದ್ದರೂ, ಕೊನೆಯ ಕ್ಷಣದವರೆಗೂ ನಾನು ಯಾರು, ನಾನು ಹೇಗೆ ಬದುಕಬೇಕು ಎಂದು ತನ್ನ ದಾರಿಯನ್ನು ಆರಿಸಿಕೊಳ್ಳುವ ಅಂತಿಮ ಸ್ವಾತಂತ್ರ್ಯ ಮನುಷ್ಯನಿಗೆ ಯಾವತ್ತಿಗೂ ಇದ್ದೇ ಇರುತ್ತದೆ. ಇದುವೇ ದುರಂತದ ಆಶಾವಾದ. ಇದುವೇ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್. ಸ್ನೇಹಿತರೆ, ಇದುವೇ ಡಾಕ್ಟರ್ ವಿಕ್ಟರ್ ಇ ಫ್ರಾಂಕಲ್ ಅವರ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕದ ಅದ್ಭುತ ಮತ್ತು ಸ್ಫೂರ್ತಿದಾಯಕ ಆಡಿಯೋ ಬುಕ್.